ಓಂ ಶಾಂತಿ. ಪಿತಾಶ್ರೀ ಬ್ರಹ್ಮಾರವರ ಅದ್ಭುತ ಜೀವನ ಚರಿತ್ರೆಯ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ. ಸಿಂಧಿನಲ್ಲಿ ಸತ್ಸಂಗದ ಸುಗಂಧ. ನಿರಾಕಾರ ಪರಮಾತ್ಮ ಶಿವನು ದಾದಾರವರ ಶರೀರದಲ್ಲಿ ಪ್ರವೇಶ ಮಾಡಿ ನರ ನಾರಿಯರ ಆಹಾರ ವಿಹಾರ ವ್ಯವಹಾರ ದೃಷ್ಟಿ ವೃತ್ತಿಗಳನ್ನು ಶುದ್ಧ ಮಾಡುತ್ತಾ ಅವರಿಗೆ ಆಧ್ಯಾತ್ಮಿಕ ಶಿಕ್ಷಣಕ್ಕಾಗಿ ವ್ಯವಸ್ಥೆ ಮಾಡಿದರು. ಅವರೆಲ್ಲರಿಗೂ ಪಿತೃಪ್ರೇಮ ಹಾಗೂ ಸ್ನೇಹವನ್ನು ನೀಡಿದರು ಮತ್ತು ಜೀವನವನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಲು ನಿಯಮಗಳನ್ನು ಹಾಕಿಕೊಟ್ಟರು. ನಂತರ ದಾದಾರವರು ಹಲವು ದಿನಗಳವರೆಗೆ ಹೊರಗಿನ ತಮ್ಮ ಕಾರ್ಯಕಲಾಪಗಳನ್ನೆಲ್ಲ ನಿಲ್ಲಿಸಿ ಮನೆಯಲ್ಲಿಯೇ ಉಳಿದುಕೊಂಡರು. ಎಲ್ಲರೂ ಪರಮಪಿತ ಪರಮಾತ್ಮ ಶಿವನು ದಾದಾರವರ ಮುಖ ಕಮಲದಿಂದ ಉಚ್ಚರಿಸುತ್ತಿದ್ದ ದಿವ್ಯ ಜ್ಞಾನವನ್ನು ಪ್ರತಿದಿನವೂ ಕೇಳುತ್ತಿದ್ದರು. ಕೇಳುತ್ತಿದ್ದಂತೆಯೇ ಅವರುಗಳ ಮನಸ್ಸಿನ ಮೇಲೆ ತೀವ್ರ ಪರಿಣಾಮವಾಗುತ್ತಿತ್ತು. ಕ್ರಮೇಣ ದಾದಾರವರ ಇನ್ನುಳಿದ ಲೌಕಿಕ ಸಂಬಂಧಿಗಳು ಕೂಡ ಬಂದು ಜ್ಞಾನವನ್ನು ಪಡೆದುಕೊಳ್ಳಲಾರಂಭಿಸಿದರು. ಈ ರೀತಿ ನಿರಾಕಾರ ಪರಮಪಿತ ಪರಮಾತ್ಮ ಶಿವನು ಕಲ್ಪದ ಹಿಂದಿನಂತೆ ನರನಾರಿಯರ ಉತ್ಥಾನಕ್ಕಾಗಿ ಸತ್ಯ ಗೀತಾಜ್ಞಾನವನ್ನು ಕೊಡಲಾರಂಭಿಸಿದರು. ಸತ್ಸಂಗಕ್ಕೆ ಆಗಮಿಸುತ್ತಿದ್ದವರಿಗೆ ಶ್ರೀಕೃಷ್ಣನ ಮತ್ತು ಕಲಿಯುಗಿ ಸೃಷ್ಟಿಯ ಮಹಾವಿನಾಶದ ಹಾಗೂ ಮುಂಬರಲಿರುವ ಸತ್ಯಯುಗಿ ದೈವಿ ಪ್ರಪಂಚದ ಸ್ಥಾಪನೆಯ ದಿವ್ಯ ಸಾಕ್ಷಾತ್ಕಾರಗಳಾಗುತ್ತಿದ್ದವು. ಈ ಅದ್ಭುತವಾದ ಸಾಕ್ಷಾತ್ಕಾರಗಳ ಸುದ್ದಿಯು ಇಡೀ ಪಟ್ಟಣದಲ್ಲೆಲ್ಲ ಹರಡಿತು. ಅನೇಕ ಪುರುಷರು ಮಾತೆಯರು ಕನ್ಯೆಯರು ಬರಲು ಆರಂಭಿಸಿದರು. ಸತ್ಸಂಗಕ್ಕೆ ಬರುವವರಲ್ಲಿ ರುಕ್ಮಿಣಿ ಎಂಬ ಮಾತೆಯು ಶ್ರೀಮಂತ ಮನೆತನದವರಾಗಿದ್ದರು. ಪತಿಯ ಮರಣದಿಂದ ಆಕೆ ತುಂಬಾ ದುಃಖಿಯಾಗಿದ್ದರು. ಆ ಮಾತೆಯು ದಾದಾರವರ ಪ್ರವಚನಗಳನ್ನು ಕೇಳಿ ಅವರ ಅಲೌಕಿಕ ವ್ಯಕ್ತಿತ್ವವನ್ನು ನೋಡಿದಾಗಿನಿಂದ ಆಕೆಯ ದುಃಖಿ ಜೀವನವು ಅತೀಂದ್ರಿಯ ಸುಖದ ಜೀವನವಾಗಿ ಪರಿವರ್ತನೆಯಾಯಿತು. ನಡೆಯಿರಿ, ಓಂ ಬಾಬಾರವರ ಬಳಿಗೆ. ಅವರ ಬಳಿ ಗುಪ್ತ ಶಕ್ತಿ ಇದೆ. ಅವರ ವಚನದಲ್ಲಿ ಅಮೃತವೇ ತುಂಬಿದೆ. ದುಃಖಿ ಹೃದಯಗಳಿಗೆ ಶಾಂತಿಯನ್ನು ತುಂಬುವರು. ಅವರ ದೃಷ್ಟಿಯಲ್ಲಿ ಪ್ರಕಾಶವಿದೆ. ಮಸ್ತಕದಲ್ಲಿ ದಿವ್ಯ ತೇಜಸ್ಸಿದೆ. ಅವರು ಗೀತೆಯ ಸತ್ಯ ಜ್ಞಾನವನ್ನು ಹೇಳಿ ಮನಸ್ಸಿಗೆ ಶಾಂತಿಯನ್ನು ಕೊಡುವರು ಎಂದು ತಮ್ಮ ಸಂಬಂಧಗಳಿಗೆ ಅತ್ಯಂತ ಉಲ್ಲಾಸದಿಂದ ಹೇಳಿ ಎಲ್ಲರನ್ನೂ ದಿನನಿತ್ಯದ ಸತ್ಸಂಗಕ್ಕೆ ಕರೆಯುತ್ತಿದ್ದರು. ಅವರಿಗೆ ಒಬ್ಬ ವಿವಾಹಿತ ಪುತ್ರಿ ಇದ್ದರು. ಅವರ ಹೆಸರು ಗೋಪಿ. ಗೋಪಿ ಎಂಬುವವರು ಹಿರಿಯ ದೀದಿ ಮನ್ಮೋಹಿನಿ ಎಂಬ ಸ್ನೇಹಯುಕ್ತ ಹೆಸರಿನಿಂದ ಕರೆಯಲ್ಪಡುತ್ತಿದ್ದು ಈಶ್ವರೀಯ ಯಜ್ಞದ ಮುಖ್ಯ ಸಂಚಾಲಕಿಯಾಗಿದ್ದರು. ಅವರು ಸಹ ಬರಲಾರಂಭಿಸಿದರು. ಅವರು ದಾದಾರವರ ಮೂಲಕ ಪರಮಾತ್ಮನೊಡನೆ ಪ್ರತ್ಯಕ್ಷ ಮಿಲನದ ಅನುಭವವನ್ನು ಮಾಡುತ್ತಿದ್ದರು. ದಾದಾರವರಿಗೆ ಬದಲಾಗಿ ಅನೇಕ ವೇಳೆ ಅವರಿಗೆ ಶ್ರೀಕೃಷ್ಣನನ್ನೇ ಕಂಡಂತಾಗುತ್ತಿತ್ತು. ಆತ್ಮ ಸ್ವರೂಪದಲ್ಲಿ ತಾನೇ ನಿಜವಾದ ಜ್ಞಾನಗೋಪಿ ಎಂಬುದರ ಅನುಭವವಾಗುತ್ತಿತ್ತು. ಈಶ್ವರೀಯ ಜ್ಞಾನದ ಹೊಂಬೆಳಕು. ಈ ರೀತಿ ಈಶ್ವರೀಯ ಜ್ಞಾನದಿಂದ ಅತೀಂದ್ರಿಯ ಸುಖದ ಅನುಭವವಾಗಿ ಅನೇಕ ನರನಾರಿಯರು ಆತ್ಮ ಉನ್ನತಿಯನ್ನು ಮಾಡಿಕೊಳ್ಳುತ್ತಿದ್ದರು. ಪರಮಪಿತ ಪರಮಾತ್ಮ ನಿರಾಕಾರ ಶಿವನು ಬ್ರಹ್ಮಾರವರ ಮೂಲಕ ಕೊಡುತ್ತಿದ್ದ ಜ್ಞಾನವು ಶರವೇಗದಲ್ಲಿ ಹಬ್ಬಿತು ಮತ್ತು ಕೇಳುತ್ತಿದ್ದವರು ಕ್ಷಣದಲ್ಲಿ ಪರಿವರ್ತನೆಯನ್ನು ಹೊಂದುತ್ತಿದ್ದರು. ಈ ಬಗ್ಗೆ ಕರ್ನಾಟಕದ ಈಶ್ವರೀಯ ಸೇವಾ ಕೇಂದ್ರಗಳ ಮುಖ್ಯ ಸಂಚಾಲಕಿಯಾಗಿದ್ದ ಬೆಂಗಳೂರು ವಿಶ್ವೇಶ್ವರಂಪುರಂ ಆಧ್ಯಾತ್ಮಿಕ ಚಿತ್ರ ಸಂಗ್ರಹಾಲಯದಲ್ಲಿದ್ದ ಬ್ರಹ್ಮಕುಮಾರಿ ರಾಜಯೋಗಿನಿ ಹೃದಯ ಪುಷ್ಪಾರವರ ಅನುಭವದ ಅಮೃತವು ಹೀಗಿದೆ. ಬಹುಶಃ ನನ್ನ ಅಂತಶ್ಚೇತನದಲ್ಲಿ ನಿರ್ವಿಕಾರಿ ಶಿವನಾದ ಉತ್ಕಟ ಇಚ್ಛೆ ಇತ್ತೆಂದು ತೋರುತ್ತದೆ. ಏಕೆಂದರೆ ನನಗೆ ಚಿಕ್ಕಂದಿನಿಂದಲೂ ವಿವಾಹವೆಂಬ ಪದ ಕೇಳಿದರೆ ದುಃಖ ಹಾಗೂ ಅದರ ಬಗ್ಗೆ ತಿರಸ್ಕಾರವಿತ್ತು. ಆಗ ಇದಕ್ಕೆ ಕಾರಣವೇನೆಂದು ನನಗೆ ತಿಳಿಯದು. ನನ್ನ ವಿವಾಹದ ದಿನಗಳು ಸಮೀಪಿಸುತ್ತಿದ್ದಂತೆಲ್ಲ ನನಗೆ ದುಃಖವು ಹೆಚ್ಚಾಯಿತು. ಕಡೆಗೆ ನನ್ನ ವಿವಾಹದ ದಿನವು ಬಂದೇ ಬಿಟ್ಟಿತು. ಆಗ ನನಗೆ ನನ್ನ ಮೃತ್ಯುವಿನ ದಿನವೇ ಬಂದಂತಾಯಿತು. ವಿವಾಹವು ಮುಗಿಯಿತು. ಆದರೆ ನನ್ನಲ್ಲಿ ಪತಿಯ ಬಗ್ಗೆ ವಾಸನೆಯ ಭಾವನೆಯು ತೃಣ ಮಾತ್ರವೂ ಇರಲಿಲ್ಲ. ವಿವಾಹದ ನಂತರ ಪತಿಯು ಕಾಯಿಲೆಯಿಂದ ಹಾಸಿಗೆ ಹಿಡಿದರು. ಆಗ ನಾನು ಒಬ್ಬ ಸೇವಕಿಯಂತೆ ಉಪಚರಿಸುತ್ತಿದ್ದೇನು. ನನ್ನ ಮನಸ್ಸಿನಲ್ಲಿ ಮೋಹದ ಭಾವನೆ ಅಥವಾ ಪತಿ ಪತ್ನಿಯರ ಸಂಬಂಧದ ಭಾವನೆಯು ಎಂದೂ ಉತ್ಪತ್ತಿಯಾಗಲಿಲ್ಲ. ಬಹಳ ಸೇವೆ ಮಾಡಿ ಅನೇಕ ತರಹದ ಔಷಧ ಉಪಚಾರಗಳನ್ನು ಮಾಡಿದರೂ ಗುಣವಾಗಲಿಲ್ಲ. ವಿವಾಹದ 6 ತಿಂಗಳಲ್ಲೇ ಪತಿಯು ಕೊನೆ ಉಸಿರೆಳೆದರು. ಈ ದುರ್ಘಟನೆಯಿಂದ ನನ್ನ ತಂದೆ ತಾಯಿಗಳಿಗೆ ಬಹಳ ದುಃಖವಾಯಿತು.
6 ತಿಂಗಳ ಹಿಂದೆ ನಾನು ಕನ್ಯೆಯಾಗಿದ್ದೆ. ಈಗ ಜನರು ನನ್ನನ್ನು ವಿಧವೆ ಎಂದು ದೃಷ್ಟಿಯಿಂದ ನೋಡುವರಲ್ಲ ಎಂದು ನನಗೆ ಮತ್ತಷ್ಟು ದುಃಖವಾಯಿತು. ಇದೇ ಸಮಯದಲ್ಲಿ 16 ವರ್ಷದ ನನ್ನ ಲೌಕಿಕ ಸಹೋದರನೂ ಸಹ ತೀರಿಕೊಂಡನು. ಇದರಿಂದ ನಮ್ಮೆಲ್ಲರ ದುಃಖವು ಇಮ್ಮಡಿಯಾಗಿ ಇಡೀ ಸಂಸಾರವು ದುಃಖ ಸಾಗರದಲ್ಲಿ ಮುಳುಗಿ ಹೋಯಿತು. ನಮಗುಂಟಾದ ಈ ದುರ್ಘಟನೆಯ ಸಂಗತಿಯು ಸಿಂಧ್, ಹೈದರಾಬಾದಿನಲ್ಲೆಲ್ಲ ಹಬ್ಬಿತು ಮತ್ತು ದಾದಾರವರಿಗೂ ಸಹ ಗೊತ್ತಾಗಿತ್ತು. ಆ ವೇಳೆಗೆ ದಾದಾ ಲೇಖರಾಜ್ರವರು ಓಂ ಬಾಬಾ ಎಂಬ ಪ್ರೀತಿಯ ಹೆಸರಿನಿಂದ ಪ್ರಖ್ಯಾತರಾಗಿದ್ದರು. ನನಗೂ ಇದು ತಿಳಿಯಿತು. ನಾನು ಒಂದು ದಿನ ಬಾಬಾರವರ ಸತ್ಸಂಗಕ್ಕೆ ಹೋದೆನು. ಬಾಬಾರವರ ವ್ಯಕ್ತಿತ್ವದಲ್ಲಿ ಶಾಂತಿಯು ತುಂಬಿ ತುಳುಕುತ್ತಿತ್ತು. ಅವರ ಮುಂದೆ ಹೋದಾಗ ನನಗೆ ಶಾಂತಿ ಹಾಗೂ ಸುಖದ ಅಲೆಗಳು ನನ್ನ ಮೇಲೆ ಬೀಸಿ ಶೀತಲಗೊಳಿಸಿದಂತಾಯಿತು. ಬಾಬಾ ನನ್ನನ್ನು ಮಾತನಾಡಿಸಿದರು. ಆಗ ಬಾಬಾರವರು ಪ್ರಶ್ನಿಸಿದರು, ನೀವು ಯಾರೆಂಬುದು ನಿಮಗೆ ತಿಳಿದಿದೆಯೇ? ಆಗ ನಾನು ಉತ್ತರಿಸಿದೆ, ನಾನೊಬ್ಬ ದುಃಖಿ ಹೆಂಗಸು. ಈ ಜಗತ್ತು ದುಃಖಮಯವೋ ಅಥವಾ ಸುಖಮಯವೋ ಎಂದು ಬಾಬಾರವರು ಕೇಳಿದರು. ಆಗ ನಾನು ಹೇಳಿದೆ, ದುಃಖಮಯವಾಗಿದೆ. ಆಗ ಬಾಬಾ ಹೇಳಿದರು, ಒಳ್ಳೆಯದು, ಕುಳಿತುಕೊಳ್ಳಿ. ನನ್ನನ್ನು ತಮ್ಮ ಮುಂದೆ ಕೂರಿಸಿಕೊಂಡು ಬಾಬಾರವರು ಒಬ್ಬ ಮನುಷ್ಯನ ಚಿತ್ರವನ್ನು ಬರೆದು ಭ್ರುಕುಟಿಯ ಮಧ್ಯದಲ್ಲಿ ಆತ್ಮಜ್ಯೋತಿಯ ಗುರುತನ್ನು ಇಟ್ಟರು. ಆ ಚಿತ್ರವನ್ನು ಹೀಗೆ ವಿವರಿಸಿದರು, ನೋಡಿ, ಈ ಶರೀರವು 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಇದು ವಿನಾಶವಾಗುತ್ತದೆ. ಇದರೊಳಗೆ ಗುಪ್ತವಾಗಿರುವ ಆತ್ಮವು ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಂದ ಕೂಡಿದೆ. ಅದು ಚೈತನ್ಯ, ಜ್ಯೋತಿ ಸ್ವರೂಪ, ಅನಾದಿ ಹಾಗೂ ಅವಿನಾಶಿಯಾಗಿದೆ. ಆತ್ಮ ಮತ್ತು ಶರೀರಗಳೆರಡೂ ಬೇರೆ ಬೇರೆ. ಶರೀರವು ನಾಶವಾಗುತ್ತದೆ, ಆತ್ಮವು ನಾಶವಾಗುವುದಿಲ್ಲ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪ್ರವೇಶಿಸುತ್ತದೆ. ಈಗ ನೀವೇ ಹೇಳಿರಿ, ಇವೆರಡರಲ್ಲಿ ನೀವು ಯಾರು? ನಾಶವಾಗುವ ಶರೀರವೋ ಅಥವಾ ಅವಿನಾಶಿ ಆತ್ಮವೋ? ತಾವು ತಿಳಿಸಿದಂತೆ ನಾನು ಆತ್ಮನಾಗಿರುವೆನು ಎಂದು ಹೇಳಿದೆ. ಆಗ ಬಾಬಾ, ಆತ್ಮದ ಸ್ವಧರ್ಮವೇ ಶಾಂತಿ. ಸ್ವಧರ್ಮವನ್ನು ಮರೆತು ಪರಧರ್ಮವನ್ನು ತನ್ನದನ್ನಾಗಿಸಿಕೊಂಡರೆ ಅಶಾಂತಿಯುಂಟಾಗುತ್ತದೆ. ನೀವು ದುಃಖಿ ಹೆಂಗಸು ಎಂದು ಯಾರು ಹೇಳಿದರು? ನೀವು ದುಃಖಿ ಹೆಂಗಸೋ ಅಥವಾ ಶಾಂತ ಸ್ವರೂಪದ ಆತ್ಮನೋ? ಬುದ್ಧಿಯನ್ನು ಈ ಶರೀರದ ಭಾವನೆಯಿಂದ ತೆಗೆಯಿರಿ ಮತ್ತು ಅಶರೀರಿಗಳಾಗಿ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಶಾಂತ ಸ್ವರೂಪರಾಗಿ ನೀವೇ ಅನುಭವ ಮಾಡಿ ಹೇಳಿ, ನೀವು ಯಾರು? ನಿಮ್ಮ ಸ್ವರೂಪವೇನು? ಹೀಗೆ ಬಾಬಾರವರು ವಿವರಿಸುತ್ತಾ ಹೋದಂತೆ ನನಗೆ ಶರೀರದ ಅಭಿಮಾನವು ದೂರವಾಗಿ ನಾನು ಶಾಂತ ಸ್ವರೂಪ, ಪ್ರಕಾಶಮಯ ಜ್ಯೋತಿ, ಆತ್ಮವೆಂಬ ಅನುಭವವಾಗತೊಡಗಿತು ಮತ್ತು ನನ್ನಲ್ಲಿ ಅಪಾರವಾದ ಆನಂದ ಮತ್ತು ಶಕ್ತಿಯು ತುಂಬಲಾರಂಭಿಸಿತು. ಹಾಗೆಯೇ ನಾನು ಕೇಳುತ್ತಾ ಕೇಳುತ್ತಾ ಆತ್ಮ ಸ್ವರೂಪದಲ್ಲಿ ಸ್ಥಿತಳಾಗಿ ಶರೀರವನ್ನೇ ಮರೆತೆನು. ಆತ್ಮವು ಬಿಂದು ರೂಪವಾಗಿ ಮೇಲೆ ಮೇಲೆ ಹಾರುತ್ತಾ ಶರೀರದಿಂದ ದೂರವಾಗಿ ವಿಸ್ಮೃತಿಯಿಂದ ಸ್ಮೃತಿಯಲ್ಲಿ ಬರುತ್ತಿರುವ ಅನುಭವವೂ ಆಗ ನನಗೆ ಉಂಟಾಯಿತು. ನನ್ನ ಅಜ್ಞಾನದ ಪರದೆಯು ದೂರವಾಗಿರುವುದರಿಂದ ನನಗೆ ತುಂಬ ಸಂತೋಷವಾಯಿತು. ನಾನು ಸುಮಾರು 2 ಗಂಟೆಗಳ ಕಾಲ ಅದೇ ರೀತಿ ಆತ್ಮಸ್ಥಿತಿಯಲ್ಲಿ ಕುಳಿತೆನು. ಆಗ ನನಗೆ ಅಪಾರವಾದ ಶಾಂತಿ ಹಾಗೂ ಆನಂದದ ಅಲೆಗಳಲ್ಲಿ ತೇಲುತ್ತಿರುವಂತಹ ಅನುಭವವಾಗುತ್ತಿತ್ತು. ನಾನು ಆ ಸ್ಥಿತಿಯಿಂದ ಮೊದಲಿನ ಸ್ಥಿತಿಗೆ ಬಂದಾಗ ಬಾಬಾರವರು ನನ್ನನ್ನು ತಮ್ಮ ಹತ್ತಿರ ಕರೆದು, ಈಗ ಹೇಳಿ, ಯಾರು ನೀವು ಎಂದು ಕೇಳಿದರು. ನಾನು ಹೇಳಿದೆ, ನಾನು ಆತ್ಮ. ಬಾಬಾ ಹೇಳಿದರು, ನೀವೀಗ ಸುಖಿಗಳೋ ಅಥವಾ ದುಃಖಿಗಳೋ? ನಾನು ಹೇಳಿದೆ, ಶಾಂತ ಸ್ವರೂಪ, ಸುಖ ಸ್ವರೂಪವಾದ ಆತ್ಮನೇ ನಾನಾಗಿದ್ದೇನೆ. ನನ್ನಂತಹ ಸುಖಿ ಯಾರೂ ಇಲ್ಲ ಎಂದು ಆನಂದದಿಂದ ಉತ್ತರಿಸಿದೆನು. ಬಾಬಾ, ಒಳ್ಳೆಯದು, ಈ ಜಗತ್ತು ದುಃಖಮಯವೋ ಅಥವಾ ಸುಖಮಯವೋ? ನಾನು ಹೇಳಿದೆ, ಸುಖಮಯವಾಗಿದೆ. ಬಾಬಾ, ಒಳ್ಳೆಯದು, ಈ ಆತ್ಮದ ಪಾಠವನ್ನು ಚೆನ್ನಾಗಿ ಪರಿಪಕ್ವ ಮಾಡಿಕೊಳ್ಳಿರಿ. ನಾಳೆ ನಿಮಗೆ ಮತ್ತೊಂದು ವಿಷಯವನ್ನು ತಿಳಿಸುತ್ತೇನೆ. ಆಗ ನಾನು ಆನಂದದಲ್ಲಿ ಮಗ್ನಳಾಗಿ ಹೀಗೆ ಹಾಡಲಾರಂಭಿಸಿದೆ. ನೀನೇ ನನಗೆ ಜ್ಞಾನವ ತಿಳಿಸಿ ನಿದ್ರಾ ಹೃದಯವನ್ನೆಚ್ಚರಿಸಿದೆ. ನೀನೇ ನನಗೆ ಯೋಗವ ಕಲಿಸಿ ಎನ್ನಾತ್ಮಕ್ಕೆ ಶಕ್ತಿಯ ತಾ ನೀಡಿದೆ. ಅಜ್ಞಾನದ ನಿದ್ರೆಯೆಂದೆಚ್ಚರಿಸಿ ಸುಜ್ಞಾನವ ತಾ ನೀಡಿದೆ. ಅಹಂ ಮಹಂಗಳ ಅರ್ಥವ ತಿಳಿಸಿ ಒಂದೇ ಕ್ಷಣದಲ್ಲಿ ಯೋಗಿಯ ಮಾಡಿದೆ. ಅಹಂ ಆತ್ಮ ಮಮ ಪ್ರಕೃತಿ ಎಂದೆನಿಸಿ ಪರಂಧಾಮಕ್ಕೆ ಕರೆದೊಯ್ದೆ. ನಾನು ಬಾಬಾರವರ ಬಳಿಗೆ ಅಳುತ್ತಾ ಬಂದಿದ್ದೇನು. ಹೋಗುವಾಗ ನಗುತ್ತಾ ಮನೆಗೆ ಹೋದೆನು. ನಾನು ಆತ್ಮಸ್ಥಿತಿಯಲ್ಲಿ ಸ್ಥಿತಳಾಗಿ ಹರ್ಷಚಿತ್ತಳಾದೆನು.
ನಾನು ಮನೆಗೆ ಹೋಗಿ ನನ್ನ ದುಃಖಿ ಮಾತಾಪಿತರಿಗೆ ಈ ಜ್ಞಾನದ ವಾರ್ತಾಲಾಪವನ್ನು ತಿಳಿಸಿದೆ. ನಾನು ನನ್ನ ತಾಯಿಯನ್ನು, ಅಮ್ಮ, ಏಕೆ ಅಳುತ್ತಿರುವೆ? ಪ್ರಕೃತಿಯಿಂದಾದ ಈ ಶರೀರವು ವಿನಾಶಿ, ಇದಕ್ಕಾಗಿ ಅಳಬೇಕೇನು? ಆತ್ಮವು ಅಮರ, ಅವಿನಾಶಿಯಾಗಿದೆ. ನೀನು ಶಾಂತ ಸ್ವರೂಪಳಾದ ಆತ್ಮವಲ್ಲವೇ ಎಂದು ಹೇಳಿದೆ. ಈ ಮಾತು ನನ್ನ ತಾಯಿಗೆ ಬಹಳವಾಗಿ ಹಿಡಿಸಿತು. ಅಲ್ಲಿಗೆ ಪ್ರತಿದಿನವೂ ಹೋಗಿ ಜ್ಞಾನವನ್ನು ಕೇಳಿಕೊಂಡು ಬಂದು ನನಗೂ ತಿಳಿಸೆಂದು ಹೇಳಿದರು. ನನ್ನ ತಾಯಿಯು ದುಃಖಿಸುತ್ತಿರುವುದನ್ನು ಒಂದು ದಿನ ಬಾಬಾರವರಿಗೆ ಹೇಳಿದೆನು. ದುಃಖಿಯಾಗಿದ್ದ ತಾಯಿಗೆ ಶಾಂತಿಯನ್ನು ನೀಡಲು ಬಾಬಾರವರೇ ನಮ್ಮ ಮನೆಗೆ ಬಂದರು. ನಮ್ಮ ತಾಯಿಯವರು ಬಾಬಾರವರನ್ನು ನೋಡಿದ ಕೂಡಲೇ ಅಶರೀರಿಯ ಅನುಭವ ಮಾಡುತ್ತಾ ಧ್ಯಾನವಸ್ಥೆಯಲ್ಲಿ ಮಗ್ನರಾದರು. ಆಗ ಅವರಿಗೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರವಾಯಿತು. ಧ್ಯಾನದಿಂದ ಎಚ್ಚರಗೊಂಡಾಗ ಬಾಬಾರವರು ನನಗೆ ಹೇಳಿದಂತೆ ಅವರಿಗೂ ಜ್ಞಾನವನ್ನು ತಿಳಿಸಿ ಅವರ ಆತ್ಮಕ್ಕೂ ಶಾಂತಿಯ ವರದಾನವನ್ನು ನೀಡಿದರು. ಹೀಗೆ ಅನೇಕ ನರನಾರಿಯರಿಗೆ ಈಶ್ವರೀಯ ಜ್ಞಾನವು ಪ್ರಾಪ್ತಿಯಾಗಿ ಸತ್ಯವಾದ ಶಾಂತಿಯು ದೊರೆಯಲಾರಂಭಿಸಿತು. ಆಗ ಸಿಂಧ್ ಪ್ರದೇಶದಲ್ಲಿ ಯಾರಾದರೂ ಹತ್ತಿರದ ಸಂಬಂಧಿಗಳು ಸತ್ತರೆ ಆ ಮನೆಯ ಹಿರಿಯ ಹೆಂಗಸರು ಮೈಗೆ ಮಣ್ಣನ್ನು ಬಳಿದುಕೊಂಡು ಕೊಳಕು ಸೀರೆಯನ್ನು ಉಟ್ಟುಕೊಂಡು ಇಡೀ ದಿನ ಅಳುತ್ತಿರುವಂತಹ ಸಂಪ್ರದಾಯವಿತ್ತು. ನಮ್ಮ ತಾಯಿಯವರು ಸಹ ಅಂತಹದೇ ಉಡುಪನ್ನು ಧರಿಸಿಕೊಂಡು ದುಃಖಿಸುತ್ತಿದ್ದರು. ಆದರೆ ಬಾಬಾರವರು ಬಂದು ಜ್ಞಾನವನ್ನು ಕೊಟ್ಟ ದಿನದಿಂದ ನಮ್ಮ ತಾಯಿಯವರು ಆ ಮೌಢ್ಯತೆಯಿಂದ ಮುಕ್ತರಾಗಿ ಆತ್ಮೀಯ ಸುಖದಲ್ಲಿರುತ್ತಿದ್ದರು. ಹೀಗೆ ಓಂ ಮಂಡಳಿಗೆ ಬರುತ್ತಿದ್ದ ಅನೇಕ ಮಾತೆಯರ ಜೀವನದಲ್ಲಿ ಇಂತಹ ಸುಧಾರಣೆಯಾಯಿತು. ಸಿಂಧ್ ಪ್ರದೇಶದಲ್ಲಿ ಪಾಶ್ಚಾತ್ಯ ಸಭ್ಯತೆಗೆ ಮಣಿದು ಅನೇಕ ಕುಟುಂಬದ ಮಕ್ಕಳು ಸೊಸೆಯರು ಪಾಶ್ಚಿಮಾತ್ಯರಂತೆ ವೇಷಭೂಷಣಗಳನ್ನು ಧರಿಸುತ್ತಿದ್ದರು. ಕೆಲವರಂತೂ ಒಡವೆ, ವಸ್ತ್ರ, ರಸಸ್ವಾದನೆ, ಮನರಂಜನೆ ಇತ್ಯಾದಿಗಳಲ್ಲಿಯೇ ಮುಳುಗಿ ಹೋಗಿದ್ದರು. ಧನಾಢ್ಯ ವ್ಯಕ್ತಿಗಳ ಮನೆಯಲ್ಲಿ ಅಡುಗೆ ಮಾಡುವುದರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ನೌಕರರೇ ಮಾಡುತ್ತಿದ್ದರು. ಆದರೆ ಈ ಓಂ ಮಂಡಳಿಗೆ ಬರುತ್ತಿದ್ದ ಮಾತೆಯರು, ಕನ್ಯೆಯರು ಫ್ಯಾಷನ್ ಮಾಡುವುದನ್ನು, ಸ್ವರ್ಣ ಆಭರಣಗಳಿಂದ ಶೃಂಗಾರಿಸಿಕೊಳ್ಳುವುದನ್ನು ತ್ಯಜಿಸಿ ಮನೆಯ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸುವ ಕ್ರಮವನ್ನು ಓಂ ಮಂಡಳಿಯಲ್ಲಿ ಹೇಳಿಕೊಡಲಾಗುತ್ತಿದ್ದರಿಂದ ಊಟ ಉಪಚಾರಗಳಲ್ಲಿಯೂ ಸಾತ್ವಿಕತೆ ಬೆಳೆದು ಬಂತು. ಅನೇಕ ಶತಮಾನಗಳಿಂದ ಬೆಳೆದು ಬಂದಿದ್ದ ದುರ್ನಡತೆಗಳ ತಾಮಸಿಕತೆಯನ್ನು ಯಾರಿಂದಲೂ ನಿರ್ಮೂಲನೆ ಮಾಡಲಾಗಿರಲಿಲ್ಲ. ಆದರೆ ಓಂ ಮಂಡಳಿಯು ಅಂತಹ ಸಾಹಸ ಕಾರ್ಯದಲ್ಲಿ ಯಶಸ್ವಿಯಾಗಿರುವುದರಿಂದ ಇಡೀ ಸಿಂಧ್, ಹೈದರಾಬಾದ್ನ ಜನತೆಯಲ್ಲಿ ಓಂ ಮಂಡಳಿಯ ಬಗ್ಗೆ ಬಹಳ ಒಳ್ಳೆಯ ಭಾವನೆಯೂ ಬೆಳೆಯಿತು. ಇದನ್ನು ಕೇಳಿದ ಅನೇಕ ಕುಟುಂಬದವರು ತಮ್ಮ ಮಕ್ಕಳನ್ನು, ಸೊಸೆಯರನ್ನು, ಮಾತೆಯರನ್ನು, ಕನ್ಯೆಯರನ್ನು ಈ ಸತ್ಸಂಗಕ್ಕೆ ಕಳುಹಿಸಲು ಆರಂಭಿಸಿದರು. ಓಂ ರಾಧೆಯ ಶುಭಾಗಮನ. ಇಂತಹ ಸುಂದರವಾದ ಸತ್ಸಂಗಕ್ಕೆ ಬರುತ್ತಿದ್ದ ಮಾತೆಯರು ಮತ್ತು ಕನ್ಯೆಯರಲ್ಲಿ ಒಬ್ಬ ವಿಶೇಷ ಗುಣವಂತರಾದ ಕುಮಾರಿ ಇದ್ದರು. ಅವರ ಹೆಸರು ರಾಧೆ. ಕ್ರಮೇಣ ಅವರಿಗೆ ಓಂ ರಾಧೆ ಎಂದು ಹೆಸರು ಆಯಿತು. ಅವರು ಪ್ರತಿದಿನವೂ ತಮ್ಮ ತಾಯಿಯ ಜೊತೆಯಲ್ಲಿ ಸತ್ಸಂಗಕ್ಕೆ ಬರುತ್ತಿದ್ದರು. ಅವರು ಜ್ಞಾನದಲ್ಲಿ ಚತುರರು, ರೂಪದಲ್ಲಿ ಸುಂದರರು ಮತ್ತು ಸತ್ಸಂಗದಲ್ಲಿ ಗುಣ ಸಂಪೂರ್ಣರಾದ ದೇವಿಯಂತೆ ಕಾಣುತ್ತಿದ್ದರು. ಅವರಲ್ಲಿದ್ದ ವಿಶೇಷತೆಗಳಿಂದಾಗಿ ದಿವ್ಯ ಲೋಕದಿಂದ ಧರೆಗಿಳಿದು ಬಂದ ದೇವಿಯಂತಿದ್ದರು. ಅವರು ಬಹಳ ವಿಶಿಷ್ಟ ಪ್ರತಿಭಾಶಾಲಿನಿ ಹಾಗೂ ತೀಕ್ಷ್ಣ ಬುದ್ಧಿಯವರಾಗಿದ್ದರು. ಅವರು ವ್ಯಾಸಂಗದ ಕಾಲದಲ್ಲೂ ಪ್ರಥಮ ದರ್ಜೆಯಲ್ಲೇ ತೇರ್ಗಡೆ ಹೊಂದುತ್ತಿದ್ದರು. ಅವರು ವೀಣಾ ವಾದನದಲ್ಲಿ, ಗಾಯನದಲ್ಲಿ ಅಲೌಕಿಕತೆ ತುಂಬಿರುತ್ತಿತ್ತು. ಅವರ ಸ್ವರದಲ್ಲಿ ಅನುಪಮವಾದ ದಿವ್ಯತೆ ಇತ್ತು. ಅವರು ಪರಮಪಿತ ಪರಮಾತ್ಮ ಶಿವನು ಬ್ರಹ್ಮಾರವರ ಮುಖ ಕಮಲದಿಂದ ಕೊಡುತ್ತಿದ್ದ ಜ್ಞಾನವನ್ನು ಕೇಳಿದ ದಿನದಿಂದ ಅವರ ಮನಸ್ಸು ತುಂಬ ಹರ್ಷಿತವಾಗಿತ್ತು. ಈ ಈಶ್ವರಿಯ ಅಲೌಕಿಕ ಸುಖವನ್ನು ಅನುಭವಿಸಿದ ಅವರಿಗೆ ಸಾಂಸ್ಕಾರಿಕ ಸುಖವು ತುಚ್ಛವಾಗಿ ಕಂಡುಬರುತ್ತಿತ್ತು. ತಾನು ಜೀವನ ಪರ್ಯಂತ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಿ ಸಂಪೂರ್ಣವಾಗಿ ಈಶ್ವರಿಯ ಸೇವಾ ಕಾರ್ಯದಲ್ಲಿ ತತ್ಪರಳಾಗಬೇಕೆಂದು ನಿರ್ಣಯ ಮಾಡಿದರು. ಈ ಜ್ಞಾನವೇ ಸರ್ವಶ್ರೇಷ್ಠವೆಂದು ಅವರ ಮನಸ್ಸಿಗೆ ನಿಶ್ಚಯವಾಯಿತು. ಓಂ ರಾಧೆಯವರು ತಮಗಾದ ಅನುಭವವನ್ನು ಒಂದು ಪದ್ಯದ ರೂಪದಲ್ಲಿ ಬರೆದಿದ್ದರು. ಅದರ ಭಾವಾರ್ಥ ಹೀಗಿದೆ: ಹೇ ಸಖಿಯರೇ, ನಾನು ಏನೆಂದು ಹೇಳಲಿ? ಓಂ ಮಂಡಳಿಗೆ ಹೋಗಿ ನಾನು ಏನನ್ನು ನೋಡಿದೆ? ಹೇ ಸಖಿಯರೇ, ಆ ಸುಖವನ್ನು ನಾನು ಹೇಗೆ ವರ್ಣಿಸಲಿ? ಅಲ್ಲಿ ಓಂ ಮಂತ್ರದ ಯಾವ ಅಲೌಕಿಕ
ಆಲಾಪವಾಗುತ್ತಿತ್ತೋ ಅದು ನನ್ನ ಮನಸ್ಸಿಗೆ ಬಾಣದಂತೆ ಬಂದು ನಾಟಿತು. ನನ್ನ ಮನಸ್ಸು ಶೀತಲವಾಯಿತು. ಓಂ ರಾಧೆಯವರು ಈ ಸತ್ಸಂಗಕ್ಕೆ ಬರುವುದಕ್ಕೆ ಮೊದಲೇ ಬ್ರಹ್ಮಬಾಬಾರವರ ಲೌಕಿಕ ಪತ್ನಿ ಯಶೋಧಾರವರಿಗೆ ರಾಧೆಯು ಭವಿಷ್ಯದಲ್ಲಿ ಶ್ರೀ ಲಕ್ಷ್ಮಿಯಾಗುವಳು ಮತ್ತು ಭಗವಂತನು ಅವಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾನೆಂಬ ಸಾಕ್ಷಾತ್ಕಾರವಾಗಿತ್ತು. ಆದರೆ ಅದರ ಅರ್ಥ ಅವರಿಗೆ ಸ್ಪಷ್ಟವಾಗಿರಲಿಲ್ಲ. ಆದರೆ ಓಂ ರಾಧೆಯ ಪಾತ್ರ ಈ ವಿಶ್ವ ನಾಟಕದಲ್ಲಿ ಮಹತ್ವಪೂರ್ಣವಾಗಿದೆ ಹಾಗೂ ಶ್ರೇಷ್ಠವಾಗಿದೆ. ಓಂ ರಾಧೆಯವರು ಜ್ಞಾನ ಹಾಗೂ ದಿವ್ಯ ಗುಣಗಳ ಧಾರಣೆ ಮತ್ತು ಸಹಜ ರಾಜಯೋಗದ ಅಭ್ಯಾಸದ ಬಲದಿಂದ ಮುಂಬರಲಿರುವ ಸತ್ಯಯುಗಿ ಸೃಷ್ಟಿಯಲ್ಲಿ ಶ್ರೀಲಕ್ಷ್ಮಿಯ ಪದವಿಯನ್ನು ಪಡೆಯುವವರಾಗಿದ್ದಾರೆ ಎಂದು ಶಿವಬಾಬಾ ಬ್ರಹ್ಮಾರವರ ಮೂಲಕ ಸ್ಪಷ್ಟವಾಗಿ ತಿಳಿಸಿದರು. ಓಂ ರಾಧೆಯವರು ಬ್ರಹ್ಮ ಬಾಬಾರವರ ಮುಖಾಂತರ ಕೇಳುತ್ತಿದ್ದ ಈಶ್ವರಿಯ ಜ್ಞಾನವನ್ನು ತೀವ್ರವಾಗಿ ಅಳವಡಿಸಿಕೊಂಡು ಅಷ್ಟೇ ಚೆನ್ನಾಗಿ ಬೇರೆಯವರಿಗೂ ತಿಳಿಸುವುದರಲ್ಲಿ ಪ್ರವೀಣರಾಗಿದ್ದರು. ಅವರ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದವರು ಸಹ ಹರ್ಷಚಿತ್ತರಾಗಿ ಈಶ್ವರಿಯ ಜ್ಞಾನ ಮತ್ತು ನಿಯಮಗಳನ್ನು ಪಾಲಿಸುತ್ತಿದ್ದರು. ಬ್ರಹ್ಮ ಬಾಬಾರವರು ತಮ್ಮ ಲೌಕಿಕ ಸಂಬಂಧಿಗಳಿಗೂ ಈಶ್ವರಿಯ ಜ್ಞಾನವನ್ನು ತಿಳಿಸುವ ಕಾರ್ಯದಲ್ಲಿ ಪ್ರಯತ್ನಶೀಲರಾಗಿದ್ದರು. ಮನೆಯೇ ಮೊದಲ ಪಾಠಶಾಲೆ, ಮನೆಯಿಂದಲೇ ಮಹಾದಾನವನ್ನು ಆರಂಭಿಸು ಎನ್ನುವುದರ ಬಗ್ಗೆ ಬಾಬಾರವರಿಗೆ ವಿಶ್ವಾಸವಿತ್ತು. ಇವರ ಧರ್ಮಪತ್ನಿ ಮತ್ತು ಸೊಸೆಯರು ಮೊದಲೇ ಧರ್ಮಪಾರಾಯಣರು ಹಾಗೂ ಭಕ್ತಿ ಭಾವನೆ ಉಳ್ಳವರಾಗಿದ್ದರು. ಈಗ ಅವರು ಈಶ್ವರಿಯ ಜ್ಞಾನದಿಂದ ತಮ್ಮನ್ನು ಆತ್ಮನಿಷ್ಠೆಯುಳ್ಳವರನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥದಲ್ಲಿ ತತ್ಪರರಾದರು. ಬಾಬಾರವರ ಗಮನವು ತಮ್ಮ ದೊಡ್ಡ ಮಗಳ ಕಡೆಗೆ ಹರಿಯಿತು. ಈಶ್ವರಿಯ ಜ್ಞಾನವು ಪ್ರಾಪ್ತಿಯಾಗುವುದಕ್ಕೆ ಮೊದಲೇ ಆಕೆಯ ವಿವಾಹವು ಒಬ್ಬ ಧನಾಢ್ಯ ವ್ಯಕ್ತಿಯೊಡನೆ ಆಗಿ ಹೋಗಿತ್ತು. ಒಂದು ದಿನ ಬಾಬಾರವರು, ನಾನೇ ಅಜ್ಞಾನ ಕಾಲದಲ್ಲಿ ಆಕೆಯನ್ನು ಕಾಮವಾಸನೆಯ ಬಲಿಗೆ ಕೊಟ್ಟೆನು. ಈಗ ಆಕೆಯನ್ನು ಪವಿತ್ರ ಮಾರ್ಗಕ್ಕೆಳೆಯುವುದು ನನ್ನ ಕರ್ತವ್ಯವಾಗಿದೆ ಎಂದು ಯೋಚಿಸಿದರು. ಕಡೆಗೆ ಬಾಬಾರವರ ಈ ಶುಭ ಸಂಕಲ್ಪವು ಈಡೇರಿತು. ಅದರ ಬಗ್ಗೆ ಈಗ ಕೋಲ್ಕತ್ತಾ ಸೇವಾ ಕೇಂದ್ರದಲ್ಲಿ ಸೇವಾನಿರತರಾಗಿರುವ ಬಾಬಾರವರ ಲೌಕಿಕ ಪುತ್ರಿ ಹಾಗೂ ಅಲೌಕಿಕ ಪುತ್ರಿಯಾದ ಬ್ರಹ್ಮಕುಮಾರಿ ನಿರ್ಮಲಾ ಶಾಂತರವರು ತಮ್ಮ ಅನುಭವವನ್ನು ಹೀಗೆ ಹೇಳುತ್ತಾರೆ. ಬಾಬಾರವರಿಗೆ ಈ ಈಶ್ವರಿಯ ಜ್ಞಾನ ಪ್ರಾಪ್ತಿಯಾಗುವುದಕ್ಕೆ ಮೊದಲು ಅವರ ಜೀವನವು ರಾಜ ವೈಭವದಿಂದ ಹಾಗೂ ಭಕ್ತಿ ಭಾವನೆಯಿಂದ ತುಂಬಿತ್ತು. ಆದ್ದರಿಂದ ನನ್ನ ವಿವಾಹವನ್ನು ಬಹಳ ಧಾರ್ಮಿಕವಾಗಿ ವಿಜೃಂಭಣೆಯಿಂದಲೇ ನೆರವೇರಿಸಿದ್ದರು. ನನ್ನ ಮಾವನ ಮನೆಯಲ್ಲಿ ಸಾಂಸಾರಿಕ ಸುಖವೇನೂ ಕಡಿಮೆಯಾಗಿರಲಿಲ್ಲ. ನಾನು ಕೂಡ ಅದೇ ಸುಖದಲ್ಲಿ ಮಸ್ತಳಾಗಿರುತ್ತಿದ್ದೆನು. ನನಗೆ ಭಕ್ತಿ, ಪೂಜೆ ಇವುಗಳ ಕಡೆಗೆ ವಿಶೇಷ ಗಮನವೇನೂ ಇರಲಿಲ್ಲ. ನಾನು ಕನ್ಯೆಯಾಗಿದ್ದಾಗ ಬಾಬಾರವರ ಬಳಿ ಬಹಳ ಸುಖವಾಗಿದ್ದೆನು. ಬಾಬಾರವರು ನಮಗೆ ಯಾವುದರಲ್ಲಿಯೂ ಕಡಿಮೆ ಮಾಡಿರಲಿಲ್ಲ. ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಎಂದಿನಿಂದ ಪರಮಪಿತ ಪರಮಾತ್ಮ ಶಿವನ ಪ್ರವೇಶವಾಯಿತೋ ಅಂದಿನಿಂದ ನಮ್ಮ ಮೇಲೆ ಅವರ ಗಮನವು ಕಡಿಮೆಯಾಗಿತ್ತು. ಅವರಷ್ಟಕ್ಕೆ ಅವರೇ ಒಂದು ಅಲೌಕಿಕ ಮಸ್ತಿಯಲ್ಲಿರುತ್ತಿದ್ದರು. ನಮಗಂತೂ ಅವರೊಬ್ಬ ವಿರಕ್ತ ಸಾಧುವಿನಂತೆ ಆಗಿಬಿಟ್ಟಿದ್ದರು. ನಾನು ಅವರನ್ನು ಭೇಟಿಯಾದಾಗಲೆಲ್ಲ ಅವರು ನನಗೆ ಪಾರಮಾರ್ಥಿಕ ಜ್ಞಾನವನ್ನೇ ಬೋಧಿಸುತ್ತಿದ್ದರು. ಅವರ ಮನಸ್ಸಿನಲ್ಲಿ ನನ್ನ ಮೇಲೆ ಸದಾ ಕಲ್ಯಾಣದ ಭಾವನೆ ತುಂಬಿತ್ತು. ಇವಳು ಈ ಈಶ್ವರಿಯ ಜ್ಞಾನ ಮಾರ್ಗದಲ್ಲಿ ನಡೆಯಲಿ, ಇವಳೇಕೆ ಈಶ್ವರಿಯ ಸುಖದಿಂದ ವಂಚಿತಳಾಗಬೇಕು ಎಂಬ ಭಾವನೆ ಅವರಲ್ಲಿತ್ತು. ಕಡೆಗೆ ಒಂದು ದಿನ ಆ ಶುಭ ಭಾವನೆಯು ಬಂದೇ ಬಿಟ್ಟಿತು. ಒಂದು ಹಬ್ಬದ ದಿನ ಬಾಬಾರವರು ನನ್ನನ್ನು ಔತಣಕ್ಕಾಗಿ ಕರೆಸಿದರು. ನಾನು ಮನೆಗೆ ಬಂದಾಗ ಸತ್ಸಂಗವು ನಡೆಯುತ್ತಿತ್ತು. ಕೆಲವು ಮಾತೆಯರು ಮತ್ತು ಕನ್ಯೆಯರು ಜ್ಞಾನವನ್ನು ಕೇಳುತ್ತಿದ್ದರೆ ಮತ್ತೆ ಕೆಲವರು ಧ್ಯಾನ ಅವಸ್ಥೆಯಲ್ಲಿ ಮಗ್ನರಾಗಿದ್ದರು. ಅವರಲ್ಲಿ ಅನೇಕರು ನನಗೆ ಚೆನ್ನಾಗಿ ಪರಿಚಿತರು. ಏನೂ ತಿಳಿಯದ ಆ ಮಾತೆಯರು ಈ ಅಲೌಕಿಕ ಆನಂದದಲ್ಲಿ ಮಗ್ನರಾಗಿರುವ ರಹಸ್ಯವೇನಿರಬಹುದು ಎಂಬುದು ಯೋಚಿಸುತ್ತಿದ್ದೆನು. ಅವರೆಲ್ಲರೂ ಇಹಲೋಕದ ಸ್ಮೃತಿಯಿಂದ ದೂರವಾಗಿದ್ದರು ಮತ್ತು ದಿವ್ಯ ಚಕ್ಷುವಿನ ಮೂಲಕ ಶ್ರೀಕೃಷ್ಣ ಮತ್ತು ದೇವಲೋಕದ ನರ್ತನವನ್ನು ನೋಡುತ್ತಾ ಅದೇ ತನ್ಮಯತೆಯಲ್ಲಿ ಪರಮಾತ್ಮನ ಮಿಲನದ ಸುಖವನ್ನು ಅನುಭವಿಸುತ್ತಾ ಇದ್ದರು ಎಂಬುದು ಅವರ ಮುಖದಲ್ಲಿ ಕಂಡುಬರುತ್ತಿದ್ದ ಶಾಂತಿ, ಪ್ರಭು ಪ್ರೇಮ, ಸಾತ್ವಿಕತೆಯ ಅಂತರ್ರೇಖೆಗಳಿಂದ ತಿಳಿದು ಬರುತ್ತಿತ್ತು. ಧ್ಯಾನ ಅವಸ್ಥೆಯಿಂದ ಬಹಿರ್ಮುಖರಾದಾಗ ಅವರ ಅನುಭವವನ್ನು ಕೇಳಿದೆನು. ಆಗ ಅವರು ತುಂಬ ಮೆದುವಾಗಿ ನಾಳೆ ಹೇಳುತ್ತೇನೆ ಎಂದು ಹೇಳಿ ಹೊರಟರು.
ನನಗೆ ಅವರ ಅನುಭವವನ್ನು ಕೇಳಲು ಮತ್ತಷ್ಟು ಕುತೂಹಲ ಹೆಚ್ಚಾಯಿತು. ನಾನು ಪುನಃ ನಾಳೆ ಇಲ್ಲಿಗೆ ಬರಲು ಬಾಬಾರವರಿಗೆ ತಮ್ಮ ಕಾರನ್ನು ನಮ್ಮ ಮನೆಗೆ ಕಳುಹಿಸಲು ಕೇಳಿದೆ. ಅದಕ್ಕೆ ಬಾಬಾರವರು, ಒಳ್ಳೆಯದು ಮಗಳೇ, ನಾಳೆಯ ಮಾತು ನಾಳೆ ನೋಡೋಣ ಎಂದರು. ಈ ಉತ್ತರವು ನನಗೆ ಸರಿ ತೋರಲಿಲ್ಲ. ಬಾಬಾ, ನೀವು ಈ ದಿನ ಹೀಗೇಕೆ ಹೇಳುತ್ತಿರುವಿರಿ ಎಂದು ನಾನು ಅವರನ್ನು ಪ್ರಶ್ನಿಸಿದೆ. ಅದಕ್ಕೆ ಬಾಬಾರವರು, ಮಗಳೇ, ಕಾರನ್ನು ಕಳುಹಿಸಿ ಕೊಡಬೇಕೆನ್ನುವುದು ನಿನ್ನ ವಿಚಾರ, ಆದರೆ ನಾಳೆ ಏನಾಗುವುದೋ ನಾಳೆ ನೋಡೋಣ ಎಂದರು. ನಾನು ಚಿಕ್ಕಂದಿನಿಂದಲೂ ಇಂತಹ ಉತ್ತರವನ್ನು ಬಾಬಾರವರಿಂದ ನಿರೀಕ್ಷಿಸಿರಲಿಲ್ಲ. ಇಂತಹ ಮಾತಿನಿಂದ ಅಪಮಾನವಾದಂತೆ ಎನಿಸಿದೆ. ಅಜ್ಞಾನದಿಂದ ನನಗೆ ತುಂಬಾ ಕ್ರೋಧವು ಬಂತು. ಮೊದಲು ಆಕಾಶದ ನಕ್ಷತ್ರಗಳೇ ಬೇಕೆನಿಸಿದರೂ ಇಲ್ಲ ಎನ್ನದೇ ಇದ್ದ ತಂದೆಯವರು ಇಂದು ಕೇವಲ ಕಾರನ್ನು ಕಳುಹಿಸಿಕೊಡಿ ಎಂದಿದ್ದಕ್ಕೆ ಇಂತಹ ಉತ್ತರವನ್ನು ಕೊಡುತ್ತಿದ್ದಾರಲ್ಲ ಎಂದು ಕಾರಿನಲ್ಲಿ ಕುಳಿತು ನೊಂದ ಮನಸ್ಸಿನಿಂದ ಯೋಚಿಸುತ್ತಾ ನಮ್ಮ ಮನೆಗೆ ಹೊರಟೆ. ಬಾಬಾರವರು ನನ್ನನ್ನು ಮನೆಯವರೆಗೆ ಬಿಡಲು ಕಾರಿನಲ್ಲಿ ನನ್ನ ಜೊತೆಯಲ್ಲಿಯೇ ಬಂದಿದ್ದರು. ಮನೆಯ ಬಳಿ ಕಾರಿನಿಂದ ಕೆಳಗಿಳಿದು ನಾನು ಸಿಟ್ಟಿನಿಂದ, ಬಾಬಾ, ನಾಳೆ ಕಾರನ್ನು ಕಳುಹಿಸಬೇಡಿ, ನಾನು ನಾಳೆ ಬರುವುದಿಲ್ಲ ಎಂದೆನು. ಆಗ ಬಾಬಾರವರು ಮುಗುಳ್ನಗೆಯಿಂದ, ನಾಳೆ ಏನಾಗುವುದೆನ್ನುವುದು ನಿನಗೇನಾದರೂ ಗೊತ್ತೇ ಎಂದರು. ನಾನು, ನಾಳೆ ಏನಾಗುವುದೋ ನಾಳೆ ನೋಡೋಣ ಎಂದೆನು. ಈ ಮಾತುಗಳು ನನಗೆ ಇನ್ನೂ ಜ್ಞಾಪಕದಲ್ಲಿವೆ. ಮನೆಯನ್ನು ಸೇರಿ ರಾತ್ರಿ ಮಲಗಿದೆನು. ಸುಮಾರು 2:30 ಗಂಟೆಯಾಗಿರಬಹುದು. ಇದ್ದಕ್ಕಿದ್ದಂತೆ ಕೊಠಡಿಯ ತುಂಬ ಪ್ರಜ್ವಲಿಸುವ ಪ್ರಕಾಶ. ಪಕ್ಕದಲ್ಲಿ ಬಾಬಾ ನಿಂತಿದ್ದಾರೆ. ತಕ್ಷಣ ನನ್ನ ಕಣ್ಣುಗಳು ತೆರೆದವು. ಅಷ್ಟರಲ್ಲಿ ಆ ದೃಶ್ಯವು ಮರೆಯಾಯಿತು. ಸ್ವಲ್ಪ ಸಮಯದ ನಂತರ ಪುನಃ ಅದೇ ಸಾಕ್ಷಾತ್ಕಾರವಾಯಿತು. ನನಗೆ ಏನೆಂದೂ ಅರ್ಥವಾಗಲಿಲ್ಲ. ಮತ್ತೊಂದು ಸಾರಿ ಅದೇ ರೀತಿಯ ದೃಶ್ಯವನ್ನು ಕಂಡಾಗ ಅವರ ಜೊತೆಯಲ್ಲಿ ಶ್ರೀಕೃಷ್ಣನು ನಿಂತಿದ್ದಾನೆ. ಬಾಬಾರವರು ತುಂಬ ಮನಮೋಹಕರಾಗಿ ಮಧುರ ಸ್ವರದಲ್ಲಿ, ಮಗು, ಏಳು, ನೀನು ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಬೇಕು ಎಂದರು. ಈ ಮಹಾವಾಕ್ಯಗಳು ಬಾಣದಂತೆ ನನ್ನ ಮನಸ್ಸಿಗೆ ನಾಟಿದವು. ತಕ್ಷಣವೇ ನಾನು ಬಾಬಾರವರ ಕೈಯನ್ನು ಹಿಡಿದುಕೊಂಡೆ. ಅದೇ ಕ್ಷಣದಲ್ಲಿ ನನಗೆ ನನ್ನ ಜೀವನದಲ್ಲೇ ಬಹಳ ದೊಡ್ಡ ಪರಿವರ್ತನೆಯಾದಂತಹ ಅನುಭವವಾಯಿತು. ನನಗೆ ಗೊತ್ತಿಲ್ಲದಂತೆ ನನ್ನ ಬಾಯಿಂದ, ಬಾಬಾ, ನಿಮ್ಮಲ್ಲಿ ನಿಜವಾಗಿಯೂ ಭಗವಂತನಿದ್ದಾನೆ. ನಾನು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಇಂದಿನಿಂದ ನೀವು ಹೇಗೆ ಹೇಳುವಿರೋ ಹಾಗೆಯೇ ನಾನು ನಡೆದುಕೊಳ್ಳುತ್ತೇನೆ ಎಂದು ಹೇಳಿದೆ. ತಕ್ಷಣ ಈ ದೃಶ್ಯವು ಮರೆಯಾಯಿತು. ಬೆಳಗಾಗುತ್ತಲೇ ಈ ದಿವ್ಯ ದೃಶ್ಯವು ನನ್ನ ಕಣ್ಮುಂದೆ ಪದೇ ಪದೇ ಸುಳಿಯಲಾರಂಭಿಸಿತು. ಬೇಗ ಹೋಗಿ ಬಾಬಾರವರೊಡನೆ ಭೇಟಿಯಾಗಬೇಕೆಂಬ ಇಚ್ಛೆಯೂ ಹೆಚ್ಚಿತು ಮತ್ತು ಈಶ್ವರಿಯ ಆಕರ್ಷಣೆಯೂ ಅಧಿಕವಾಯಿತು. ಹೋಗಬೇಕೆಂಬ ಇಚ್ಛೆ ಇದ್ದರೂ ಸಹ ಶಾರೀರಿಕ ಅನಾರೋಗ್ಯದ ಕಾರಣ ಆ ದಿನ ಹೋಗಲು ಸಾಧ್ಯವಾಗಲಿಲ್ಲ. ಮಗು, ನಾಳೆ ಏನಾಗುವುದೋ ನಾಳೆ ನೋಡೋಣ ಎಂದಿದ್ದ ಬಾಬಾರವರ ಮಾತು ಪದೇ ಪದೇ ನೆನಪಿಗೆ ಬರುತ್ತಿತ್ತು. ಸಂಜೆಯಾಯಿತು. ಬಾಬಾರವರೇ ಖುದ್ದಾಗಿ ನನ್ನ ಬಳಿಗೆ ಬಂದರು. ಅವರನ್ನು ನೋಡುತ್ತಲೇ ನನ್ನ ಕಣ್ಣಿನಿಂದ ಪ್ರೇಮದ ಜೊತೆಗೆ ಪಶ್ಚಾತ್ತಾಪದ ಕಣ್ಣೀರು ಸುರಿಯತೊಡಗಿತು. ಬಾಬಾ, ನಾನು ನಿಮ್ಮನ್ನು ಈಗ ಅರ್ಥ ಮಾಡಿಕೊಂಡೆ. ಈಗ ನೀವು ಹೇಗೆ ಹೇಳುವಿರೋ ಹಾಗೇ ಮಾಡುವೆ ಎಂದೆನು. ಅಂದಿನಿಂದ ನನ್ನ ಜೀವನವು ಈಶ್ವರೀಯ ಜ್ಞಾನ ಪಥದಲ್ಲಿ ಸಾಗಿತು. ಕಾಶ್ಮೀರದಲ್ಲಿ ಬಾಬಾ. ಹೀಗೆ ಅನೇಕರ ಜೀವನದಲ್ಲಿ ಅಲೌಕಿಕ ಪರಿವರ್ತನೆಯನ್ನು ಕಂಡು ಬಾಬಾರವರು ತಮ್ಮ ಲೌಕಿಕ ಪರಿವಾರದೊಡನೆ ಏಕಾಂತವಾಸಕ್ಕಾಗಿ ಕಾಶ್ಮೀರಕ್ಕೆ ತೆರಳಿದರು. ಕಾಶ್ಮೀರದಲ್ಲಿದ್ದಾಗ ಬಾಬಾರವರ ಕೆಲವು ಮಿತ್ರ ಸಂಬಂಧಿಗಳು ಹಾಗೂ ಮಾತೆಯರು, ಕನ್ಯೆಯರು ಬಂದು ಜ್ಞಾನವನ್ನು ಪಡೆಯುತ್ತಿದ್ದರು. ಈ ಕಡೆ ಸಿಂಧ್, ಹೈದರಾಬಾದ್ನಲ್ಲಿ ಜ್ಞಾನ ಪಡೆದು ಆತ್ಮ ಜಾಗೃತಿ ಹೊಂದಿದವರು ಬಾಬಾರವರೊಡನೆ ಪತ್ರ ವ್ಯವಹಾರ ಮಾಡುತ್ತಿದ್ದರು. ಅವರಲ್ಲಿ ಧ್ಯಾನಿ, ರುಕ್ಮಿಣಿ, ಗೋಪಿ, ರಾಧೆ ಮೊದಲಾದವರು ಪ್ರಮುಖರಾಗಿದ್ದರು. ಬಾಬಾರವರು ಕಾಶ್ಮೀರದಿಂದ ಪತ್ರದ ಮುಖಾಂತರವೇ ಈಶ್ವರೀಯ ಜ್ಞಾನದ ಖಜಾನೆಯನ್ನು ಕಳುಹಿಸುತ್ತಿದ್ದರು. ಪ್ರತಿದಿನ ಒಬ್ಬೊಬ್ಬರ ಹೆಸರಿಗೆ ಪತ್ರವನ್ನು ಬರೆಯುತ್ತಿದ್ದರು. ಯಾರ ಹೆಸರಿಗೆ ಪತ್ರವು ಬರುತ್ತಿತ್ತೋ ಅವರು ಬಹಳ ಹರ್ಷಿತರಾಗಿ ಅದನ್ನು ಓದಿ ಎಲ್ಲರಿಗೂ ತಿಳಿಸುತ್ತಿದ್ದರು. ಅವರು ಆ ಪತ್ರದಲ್ಲಿ ಬರೆದಿದ್ದ ಈಶ್ವರೀಯ ಜ್ಞಾನ ರತ್ನಗಳನ್ನು ತಮ್ಮ ಅಮೂಲ್ಯ ನಿಧಿ ಎಂದು ತಿಳಿದುಕೊಂಡು ಅದರಲ್ಲಿದ್ದ ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಶ್ರದ್ಧೆಯಿಂದ ಅಳವಡಿಸಿಕೊಳ್ಳುತ್ತಿದ್ದರು. ಬಾಬಾರವರು ಕಾಶ್ಮೀರದಲ್ಲಿ ಏಕಾಂತದಲ್ಲಿರುತ್ತಾ ಪ್ರತಿದಿನವೂ ಜ್ಞಾನದ ಮಥನದಲ್ಲಿಯೇ ಮಗ್ನರಾಗಿರುತ್ತಿದ್ದರು.
ದಿನೇ ದಿನೇ ಬಾಬಾರವರಲ್ಲಿ ಧಾರಣೆಯು ಅತ್ಯಧಿಕವಾಗಿ ಹೆಚ್ಚಿತು. ಈ ಬಗ್ಗೆ ಬ್ರಹ್ಮಕುಮಾರಿ ನಿರ್ಮಲ ಶಾಂತರವರು ತಮ್ಮ ಅನುಭವವನ್ನು ಹೀಗೆ ಹೇಳುತ್ತಾರೆ. ನಾನು ಸಹ ಕಾಶ್ಮೀರಕ್ಕೆ ಬಾಬಾರವರ ಜೊತೆಯಲ್ಲೇ ಹೋದೆನು. ಅಲ್ಲಿಯೂ ಸಹ ನಮಗೆ ಬಾಬಾರವರು ಜ್ಞಾನ ಮುರುಳಿಯನ್ನು ನುಡಿಸುತ್ತಿದ್ದರು. ಪ್ರತಿದಿನ ಜ್ಞಾನ ಮುರುಳಿಯನ್ನು ಕೇಳುತ್ತಾ ನಮ್ಮಲ್ಲೂ ತೀವ್ರ ಪರಿವರ್ತನೆ ಬರತೊಡಗಿತು. ನಾನು ಈಗ ಪ್ರಭುವಿಗೆ ಗೋಪಿಯಾಗಬೇಕು, ನನ್ನ ಜೀವನವನ್ನು ಪವಿತ್ರಮಯವನ್ನಾಗಿ ಮಾಡಿಕೊಂಡು ನವ ವಿಶ್ವ ನಿರ್ಮಾಣದ ಈಶ್ವರೀಯ ಕಾರ್ಯದಲ್ಲಿ ಸಹಯೋಗಿಯಾಗಬೇಕು ಎಂದು ನಾನು ದೃಢವಾದ ನಿಶ್ಚಯ ಮಾಡಿಕೊಂಡೆನು. ಅಲ್ಲಿ ನಾವೆಲ್ಲರೂ ಇಡೀ ದಿನ ಸದಾ ಈಶ್ವರೀಯ ಜ್ಞಾನವನ್ನು ಕೇಳುತ್ತಾ ಅಲೌಕಿಕ ಆನಂದದಲ್ಲಿ ಮುಳುಗಿರುತ್ತಿದ್ದೆವು. ಜ್ಞಾನದ ಧಾರಣೆಯಲ್ಲಿ ಮಗ್ನರಾಗಿರುತ್ತಿದ್ದೆವು. ಒಂದು ದಿನ ನಾನು ಹೊರಗೆ ತಿರುಗಾಡುತ್ತಿದ್ದಾಗ ಅಪರಿಚಿತ ವ್ಯಕ್ತಿಯೊಬ್ಬರು ನನ್ನನ್ನು ಬೆಟ್ಟದ ಕಡೆ ಹೋಗುವ ದಾರಿ ಯಾವುದೆಂದು ಕೇಳಿದರು. ಅದಕ್ಕೆ ನಾನು, ನೀವು ಬೆಟ್ಟದ ಕಡೆ ಹೋಗುವ ದಾರಿಯನ್ನು ಕೇಳುವಿರೋ ಅಥವಾ ಪರಂಧಾಮದ ದಾರಿಯನ್ನು ಎಂದು ಅವರನ್ನು ಮರುಪ್ರಶ್ನಿಸಿದೆ. ನನ್ನ ಮಾತನ್ನು ಕೇಳಿ ಅವರಿಗೆ ಅತ್ಯಾಶ್ಚರ್ಯವಾಯಿತು ಮತ್ತು ಅದರ ಸತ್ಯಾಂಶವನ್ನು ತಿಳಿಯಲು ಕುತೂಹಲವೂ ಉಂಟಾಯಿತು. ಅಂದಿನಿಂದ ಅವರು ಬಾಬಾರವರ ಬಳಿಗೆ ಬಂದು ಜ್ಞಾನವನ್ನು ಪಡೆಯಲಾರಂಭಿಸಿದರು. ಆ ದಿನಗಳಲ್ಲಿ ನಾನು ಬಾಬಾರವರ ಜೊತೆಯಲ್ಲಿ ಅಮರನಾಥಕ್ಕೂ ಹೋದೆನು. ನಾವು ಕುದುರೆಯ ಮೇಲೆ ಕುಳಿತು ಹೋಗುತ್ತಿದ್ದಾಗ ದಾರಿಯಲ್ಲಿ ಬಹಳ ಬಿರುಗಾಳಿ ಎದ್ದಿತು. ಅನೇಕರು ಮಧ್ಯದಲ್ಲಿಯೇ ಹಿಂದಿರುಗಿದರು. ಆದರೆ ಬಾಬಾರವರು ನಿಲ್ಲಲಿಲ್ಲ. ಏನೇಯಾದರೂ ಗುರಿಯನ್ನು ತಲುಪಬೇಕೆಂಬುದು ದೃಢತೆಯಿಂದ ಮುಂದುವರೆದರು. ಅವರು ಮೊದಲಿನಿಂದಲೂ ಬಹಳ ಸಾಹಸಿಗಳಾಗಿದ್ದರು ಮತ್ತು ದಾರಿಯಲ್ಲಿ ಬಂದ ಕಷ್ಟಗಳನ್ನು ಗಾಬರಿ ಪಡದೆ ಎದುರಿಸುತ್ತಿದ್ದರು. ಕಡೆಗೆ ಅಮರನಾಥನ ದರ್ಶನ ಮಾಡಿ ಹಿಂದಿರುಗಿದೆವು. ಹೈದರಾಬಾದ್ನ ಸತ್ಸಂಗದಲ್ಲಿ ಸುದ್ದಿ. ಸಿಂಧ್ ಹೈದರಾಬಾದ್ನಲ್ಲಿ ಬಾಬಾರವರು ತಾತ್ಕಾಲಿಕವಾಗಿ ಇಲ್ಲದಿದ್ದರೂ ಸಹ ಸತ್ಸಂಗವೇನೂ ನಡೆಯುತ್ತಲೇ ಇತ್ತು. ಸುಮಾರು 300ಕ್ಕಿಂತಲೂ ಹೆಚ್ಚು ಮಂದಿ ಮಾತೆಯರು, ಕನ್ಯೆಯರು ಮತ್ತು ಸಹೋದರರು ನಿತ್ಯವೂ ಸತ್ಸಂಗಕ್ಕೆ ಬರಲಾರಂಭಿಸಿದರು. ಸತ್ಸಂಗಕ್ಕೆ ಬರುವವರ ಜೀವನದಲ್ಲಾಗಿದ್ದ ದಿವ್ಯ ಪರಿವರ್ತನೆಯನ್ನು ಕಂಡ ಪಟ್ಟಣದ ಜನರೆಲ್ಲರೂ ಸತ್ಸಂಗದ ಮಹಿಮೆಯನ್ನು ಕೊಂಡಾಡತೊಡಗಿದರು. ಕಾಶ್ಮೀರದಿಂದ ಪ್ರತಿದಿನವೂ ಅಂಚೆಯ ಮೂಲಕ ಬಾಬಾರವರೇ ಸ್ವತಃ ರಚಿಸಿ ಬರೆದು ಕಳುಹಿಸುತ್ತಿದ್ದ ಜ್ಞಾನದ ಗೀತೆಗಳನ್ನು ಸತ್ಸಂಗದಲ್ಲಿ ಓದಿ ದಿವ್ಯಾರ್ಥದಲ್ಲಿ ಸ್ಥಿತರಾಗಿ ಸರ್ವರು ಅತೀಂದ್ರಿಯ ಸುಖದಲ್ಲಿ ತಲ್ಲೀನರಾಗುತ್ತಿದ್ದರು. ಸತ್ಸಂಗದ ಮತ್ತೊಂದು ವಿಶೇಷತೆ ಎಂದರೆ ಅಲ್ಲಿಗೆ ಬರುತ್ತಿದ್ದ ಯುವಕ ಯುವತಿಯರೆಲ್ಲರೂ ಸಹ ಮನ್ ವಚನ್ ಕರ್ಮಗಳಲ್ಲಿ ನಿರ್ವಿಕಾರಿಗಳಾಗಿ ತಮ್ಮ ಅನುಭವದ ಆಧಾರದ ಮೇಲೆ ಪ್ರಭಾವಶಾಲಿಯಾದ ಭಾಷಣಗಳನ್ನು ಮಾಡುತ್ತಿದ್ದರು. ಪರಮಾತ್ಮನು ಅವತರಿಸಿ ಮಾತೆಯರಿಗೆ ಜ್ಞಾನದ ಕಳಶವನ್ನಿತ್ತಿದ್ದರೆಂದು ಅವರ ಬಾಯಿಂದ ಬರುತ್ತಿದ್ದ ವಾಕ್ಯಗಳಲ್ಲಿ ಈಶ್ವರೀಯ ಶಕ್ತಿಯು ತುಂಬಿದ್ದು ಕೇಳುವವರ ಮೇಲೆ ಪರಿಣಾಮಕಾರಿಯಾದ ಪ್ರಭಾವವು ಬೀರುತ್ತಿತ್ತು. ಹಾಗೂ ಕೇಳುತ್ತಿದ್ದಂತೆಯೇ ಅವರಿಗೆ ಶಾಂತಿಧಾಮ, ವೈಕುಂಠ ಇವುಗಳ ಅನುಭವವಾಗುತ್ತಿತ್ತು. ಅಷ್ಟರಲ್ಲಿ ಬಾಬಾರವರು ಅಲ್ಪಕಾಲದ ತಮ್ಮ ಕಾಶ್ಮೀರದ ಏಕಾಂತವಾಸದ ಯಾತ್ರೆಯನ್ನು ಮುಗಿಸಿಕೊಂಡು ಸಿಂಧ್ ಹೈದರಾಬಾದ್ಗೆ ಹಿಂತಿರುಗಿ ಬಂದರು. ಅನೇಕರಿಗೆ ಬಾಬಾರವರನ್ನು ನೋಡುತ್ತಿದ್ದಂತೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುತ್ತಿತ್ತು. ಕೆಲವರಿಗಂತೂ ಮನೆಯಲ್ಲಿಯೇ ಬಾಬಾರವರ ಸಾಧಾರಣ ಶರೀರದ ಜೊತೆಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗಿ, ನಾನು ಇಂತಹ ಸ್ಥಾನದಲ್ಲಿ ಬಂದು ಈಶ್ವರೀಯ ಜ್ಞಾನವನ್ನು ನೀಡುತ್ತಿದ್ದೇನೆ, ನೀವು ಅಲ್ಲಿ ನನ್ನ ಬಳಿಗೆ ಬನ್ನಿರಿ ಎಂಬ ಅವ್ಯಕ್ತ ವಾಣಿಯು ನುಡಿದಂತಾಗುತ್ತಿತ್ತು. ಈ ಸಾಕ್ಷಾತ್ಕಾರವನ್ನು ನೋಡಿದ ಅನೇಕರಿಗೆ ಬಾಬಾರವರ ಪರಿಚಯವೂ ಇರಲಿಲ್ಲ ಮತ್ತು ಅವರನ್ನು ಕಂಡೂ ಇರಲಿಲ್ಲ, ಅಥವಾ ಇಂತಹ ಸತ್ಸಂಗದ ವಿಷಯವನ್ನೂ ಅವರು ಕೇಳಿರಲಿಲ್ಲ. ಆದರೆ ಸಾಕ್ಷಾತ್ಕಾರವನ್ನು ಕಂಡು ಅಶರೀರಿ ವಾಣಿಯನ್ನು ಕೇಳಿದವರೆಲ್ಲ ಬಾಬಾರವರನ್ನು ಹುಡುಕುತ್ತಾ ಬಂದು ಹೆಚ್ಚಿನ ಪ್ರೀತಿಯಿಂದ ಮಿಲನ ಮಾಡುತ್ತಾ ಈಶ್ವರೀಯ ಸುಖದ ಅನುಭವವನ್ನೂ ಮಾಡುತ್ತಿದ್ದರು. ಈ ವಿಚಿತ್ರ ಲೀಲೆಯು ಅವತರಿಸಿ ಬಂದ ನಿರಾಕಾರ ಪರಮಪಿತ ಪರಮಾತ್ಮ ಶಿವನದ್ದೇ ಆಗಿತ್ತು ಹೊರತು ಬ್ರಹ್ಮ ಬಾಬಾರವರು ಮಾಡಿದ್ದಲ್ಲ. ಇದರ ರಹಸ್ಯವನ್ನು ಬಾಬಾರವರು ಕೂಡ ಪೂರ್ಣವಾಗಿ ಅರಿಯದೆ ಹೀಗೆ ಸಾಕ್ಷಾತ್ಕಾರದಿಂದ ಬಂದವರ ವಿಚಿತ್ರ ಅನುಭವಗಳನ್ನು ಕೇಳಿ ಚಕಿತರಾಗಿ ಯೋಚನಾಮಗ್ನರಾಗಿ ಬಿಡುತ್ತಿದ್ದರು. ಬಾಬಾರವರ ಅಲೌಕಿಕ ದೃಷ್ಟಿಯು ಬೀಳುತ್ತಿದ್ದಂತೆಯೇ ಅನೇಕ ಸಹೋದರ ಸಹೋದರಿಯರು ದಿವ್ಯ ದೃಷ್ಟಿಯಿಂದ ಶ್ರೀಕೃಷ್ಣ, ವೈಕುಂಠ ಮುಂತಾದವುಗಳನ್ನು ನೋಡುತ್ತಿದ್ದರು. ವೃದ್ಧ ಶರೀರದಲ್ಲಿ ದಿವ್ಯ ದೃಷ್ಟಿಯಿಂದ ಶ್ರೀಕೃಷ್ಣನನ್ನು ಕಂಡು ಬಾಬಾರವರನ್ನು ಅಪ್ಪಿಕೊಳ್ಳುತ್ತಿದ್ದರು. ಅನೇಕ ಸಾರಿ ಬಾಬಾರವರು ಇವರಿಂದ ತಪ್ಪಿಸಿಕೊಳ್ಳಲು ಮರೆಯಲ್ಲಿ ಅಡಗಿಕೊಂಡು ಕುಳಿತುಕೊಳ್ಳುತ್ತಿದ್ದರು. ಈ ಚರ್ಮ ಚಕ್ಷುವನ್ನು ಮುಚ್ಚಿ
ಮುಚ್ಚಿಟ್ಟುಕೊಂಡಿದ್ದರೂ ಸಹ ದಿವ್ಯ ಚಕ್ಷು ವಿದ್ಯುತ್ತರಿಂದ ಬಾಬಾರವರನ್ನು ಕಂಡುಹಿಡಿಯುತ್ತಿದ್ದರು ಮತ್ತು ಶ್ರೀಕೃಷ್ಣನ ಅವ್ಯಕ್ತ ರೂಪವನ್ನು ನೋಡುತ್ತಾ ಅಲೌಕಿಕ ಆನಂದದಲ್ಲಿ ತನ್ಮಯರಾಗಿ ಗಂಟೆಗಟ್ಟಲೆ ಅದೇ ಸ್ಥಿತಿಯಲ್ಲಿ ಮಗ್ನರಾಗಿ ಬಿಡುತ್ತಿದ್ದರು. ಪುಟಾಣಿಗಳಿಗೂ ದಿವ್ಯ ಸಾಕ್ಷಾತ್ಕಾರ. ಹೀಗೆ ದಿವ್ಯ ದೃಷ್ಟಿಯ ಅನುಭವದಿಂದ ಮಾತೆಯರು, ಕನ್ಯೆಯರು, ಸಹೋದರರೇ ಅಲ್ಲದೆ ಚಿಕ್ಕ ಪುಟ್ಟ ಮಕ್ಕಳಿಗೂ ಸಹ ಸಾಕ್ಷಾತ್ಕಾರವಾಗುತ್ತಿತ್ತು. ಈ ಬಗ್ಗೆ ದೆಹಲಿಯ ಸೇವಾ ಕೇಂದ್ರಗಳ ಮುಖ್ಯ ನಿರ್ದೇಶಕರಾಗಿರುವ ಮತ್ತು ಈಗಲೂ ದಿವ್ಯ ಸಾಕ್ಷಾತ್ಕಾರವನ್ನು ಅನುಭವಿಸುತ್ತಿರುವ ಬ್ರಹ್ಮಕುಮಾರಿ ಹೃದಯ ಮೋಹಿನಿಯವರು ತಮ್ಮ ಅನುಭವವನ್ನು ಈ ರೀತಿ ವ್ಯಕ್ತಪಡಿಸುತ್ತಾರೆ. ಒಂದು ಸಾರಿ ಓಂ ಬಾಬಾರವರನ್ನು ನಮ್ಮ ಲೌಕಿಕ ಮಿತ್ರ ಸಂಬಂಧಿಗಳು ತಮ್ಮ ಮನೆಗೆ ಸತ್ಸಂಗಕ್ಕಾಗಿ ಆಹ್ವಾನಿಸಿದ್ದರು. ದಯಾಸಾಗರ ತಂದೆಯು ತಮ್ಮ ಮಕ್ಕಳ ಕರೆಗೆ ಓಗೊಟ್ಟು ಬಂದಿದ್ದರು. ಪ್ರತಿದಿನ ಸಾಯಂಕಾಲ ಸತ್ಸಂಗವು ನಡೆಯುತ್ತಿತ್ತು. ಅಲ್ಲಿ ಮೊದಲು ಜ್ಞಾನದ ಗೀತೆಗಳನ್ನು ಹಾಡಿದ ನಂತರ ಪ್ರವಚನವು ಪ್ರಾರಂಭವಾಗುತ್ತಿತ್ತು. ಎಲ್ಲರೂ ಒಟ್ಟಾಗಿ ಓಂ ಧ್ವನಿಯನ್ನು ಉಚ್ಚರಿಸುತ್ತಿದ್ದರು. ನನ್ನ ಲೌಕಿಕ ತಾಯಿಯವರಿಗೆ ಬ್ರಹ್ಮಕುಮಾರಿ ಧೈರ್ಯ ಪುಷ್ಪ, ಕರೋಲ್ ಬಾಗ್, ದೆಹಲಿ ಈಶ್ವರ ಪ್ರಾಪ್ತಿಗಾಗಿ ತೀವ್ರವಾದ ಆಸೆ ಇತ್ತು. ಪ್ರತಿದಿನವೂ ಸತ್ಸಂಗಕ್ಕೆ ತಪ್ಪದೇ ಹೋಗುತ್ತಿದ್ದರು. ನಾನು ಆಗ 9 ವರ್ಷದವಳಾಗಿದ್ದೆನು. ಆಟ ಪಾಠಗಳಲ್ಲಿಯೇ ಮಗ್ನಳಾಗಿರುತ್ತಿದ್ದೆ. ಆದ್ದರಿಂದ ಧಾರ್ಮಿಕ ವಿಷಯಗಳ ಕಡೆಗೆ ನನ್ನ ಮನಸ್ಸು ಸೆಳೆದಿರಲಿಲ್ಲ. ನಮ್ಮ ತಾಯಿಯ ಜೊತೆಯಲ್ಲಿ ನಾನು ಸತ್ಸಂಗಕ್ಕೆ ಹೋದರೂ ಹೊರಗಡೆ ಆಟವಾಡಿಕೊಂಡೇ ಇರುತ್ತಿದ್ದೆನು. ಆದರೆ ಒಂದು ದಿನ ವಿಚಿತ್ರ ಸಂಗತಿ ನಡೆಯಿತು. ನಾನು ಸಹ ಆ ದಿನ ಸತ್ಸಂಗದಲ್ಲಿ ಕುಳಿತಿದ್ದೆನು. ಇದ್ದಕ್ಕಿದ್ದಂತೆ ಧ್ಯಾನ ಅವಸ್ಥೆಯಲ್ಲಿ ಹೊರಟು ಹೋದೆನು. ಪಕ್ಕದಲ್ಲಿ ಕುಳಿತಿದ್ದ ಮಾತೆಯರು ಈಕೆಯು ನಿದ್ರೆಯಲ್ಲಿ ಇರಬಹುದೆಂದು ಭಾವಿಸಿದ್ದರು. ಆದರೆ ನಾನು ಯಾವುದೋ ಬೇರೆ ಲೋಕದ ಅನುಭವ ಮಾಡುತ್ತಿದ್ದೆನು. ನನಗೆ ಕಂಡದ್ದೇನು, ಒಂದು ದೊಡ್ಡ ಕೊಠಡಿ. ಅದನ್ನು ಬಹಳ ಸುಂದರವಾಗಿ ಶೃಂಗರಿಸಲಾಗಿದೆ. ಅದರಲ್ಲಿ ಸುಂದರವಾಗಿ ಶೃಂಗರಿಸಿದ ಸುಮಾರು 10 ವರ್ಷದ ಮೋಹನ ಮೂರ್ತಿ ಶ್ರೀಕೃಷ್ಣನು ನನ್ನನ್ನು ತನ್ನ ಬಳಿಗೆ ನರ್ತನಕ್ಕಾಗಿ ಕರೆಯುತ್ತಿದ್ದನು. ನಾನು ಧ್ಯಾನ ಅವಸ್ಥೆಯಿಂದ ಎಚ್ಚರಗೊಂಡೆ. ಅಂತಹ ಸುಂದರ ಹಾಗೂ ಮನಮೋಹಕವಾದ ದೃಶ್ಯವು ಮರೆಯಾಗಿರುವುದರಿಂದ ನನಗೆ ಹೆಚ್ಚು ದುಃಖವಾಗಿ ಅಳಲಾರಂಭಿಸಿದೆನು. ನನ್ನ ತಾಯಿಯು ನನ್ನನ್ನು ಸಮಾಧಾನಪಡಿಸುತ್ತಾ ಕಂಡ ದೃಶ್ಯವೇನೆಂದು ಕೇಳಿದರು. ನನಗೆ ಆಗ ಶ್ರೀಕೃಷ್ಣನ ಚಿತ್ರದ ಬಗ್ಗೆ ಅಷ್ಟು ಪರಿಚಯವಿರಲಿಲ್ಲವಾದ್ದರಿಂದ ಯಾರೋ ಒಬ್ಬ ಸುಂದರನಾದ ಹುಡುಗನು ನನ್ನನ್ನು ಕರೆಯುತ್ತಿದ್ದಾನೆಂದು ಹೇಳಿದೆ. ಆದರೆ ನನಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗಿರುವುದೆಂದು ನಮ್ಮ ತಾಯಿಯು ತಿಳಿದುಕೊಂಡು ಶ್ರೀಕೃಷ್ಣನ ಚಿತ್ರವನ್ನು ತಂದು ನನಗೆ ತೋರಿಸಿದರು. ಹೌದು, ಇವನೇ ಎಂದೆ. ಹೀಗೆ ಅನೇಕ ಚಿಕ್ಕ ಮಕ್ಕಳಿಗೂ ದಿವ್ಯ ದೃಷ್ಟಿಯ ಸಾಕ್ಷಾತ್ಕಾರದ ಅನುಭವವಾಗುತ್ತಿತ್ತು. ಸರ್ವೋತ್ತಮ ಸೇವೆಗಾಗಿ ಮಾತೆಯರು ಮತ್ತು ಕನ್ಯೆಯರ ಸಂಪೂರ್ಣ ಸಮರ್ಪಣೆ. ಬಾಬಾರವರು ಎಲ್ಲರನ್ನೂ ಮಕ್ಕಳೇ, ಮುದ್ದು ಮಕ್ಕಳೇ ಎಂದು ಅತೀ ಪ್ರೀತಿಯಿಂದ ಕರೆಯುತ್ತಿದ್ದರು. ಇಂತಹ ಮಧುರವಾದ ಪದಗಳನ್ನು ಕೇಳಿ ಎಲ್ಲರ ಮನಸ್ಸಿನಲ್ಲಿಯೂ ಮಕ್ಕಳಂತೆ ಸ್ನೇಹದ ಭಾವನೆಯು ಉತ್ಪನ್ನವಾಗುತ್ತಿತ್ತು ಮತ್ತು ಎಲ್ಲರ ಅಂತಶ್ಚೇತನದಿಂದ ಬಾಬಾ, ತಂದೆ ಎಂಬ ಮಧುರವಾದ ಪದವು ಹೊರಬರುತ್ತಿತ್ತು. ಪ್ರತಿದಿನವೂ ಅನೇಕ ಆತ್ಮಗಳು ಬಾಬಾರವರ ಸಂಪರ್ಕದಲ್ಲಿ ಬಂದು ಈಶ್ವರೀಯ ಜ್ಞಾನವನ್ನು ಸ್ವೀಕರಿಸುತ್ತಿದ್ದರು. ಈ ರೀತಿ ಜ್ಞಾನದ ತರಗತಿಯು ಬೃಹತ್ತಾಗಿ ಬೆಳೆಯತೊಡಗಿತು. ದಿವ್ಯ ಜ್ಞಾನ ಮತ್ತು ಯೋಗದಲ್ಲಿ ಬಹಳ ಮುಂದುವರೆದು ವಿಶೇಷವಾಗಿ ಉನ್ನತಿಯನ್ನು ಹೊಂದಿದ್ದ ಓಂ ರಾಧೆಯವರನ್ನು ಈ ಸತ್ಸಂಗಕ್ಕೆ ಗೌರವಾನ್ವಿತ ಅಧಿಕಾರಿಯನ್ನಾಗಿ ನಿಮಿತ್ತರನ್ನಾಗಿ ಮಾಡಿ ಅವರ ಜೊತೆಗೆ ಕೆಲವು ಮಂದಿ ಜ್ಞಾನನಿಷ್ಠ ಮಾತೆಯರನ್ನು, ಕನ್ಯೆಯರನ್ನು ಆರಿಸಿ ಒಂದು ಕಾರ್ಯಕಾರಿ ಸಮಿತಿಯನ್ನು ರಚಿಸಿದರು ಮತ್ತು ತಮ್ಮ ಸಮಸ್ತ ಧನ ಸಂಪತ್ತೆಲ್ಲವನ್ನು ಈಶ್ವರೀಯ ಸೇವಾರ್ಥವಾಗಿ ಸಮಿತಿಗೆ ಅರ್ಪಿಸಿದರು. ತದನಂತರ ಈಶ್ವರೀಯ ಕಾರ್ಯವು ತೀವ್ರಗತಿಯಲ್ಲಿ ಸಾಗಿತು. ಈ ಸತ್ಸಂಗದಲ್ಲಿ ಸಾಮೂಹಿಕವಾಗಿ ಓಂ ಧ್ವನಿಯನ್ನು ಉಚ್ಚರಿಸುತ್ತಾ ಸರ್ವರು ಅದರ ಅರ್ಥದಲ್ಲಿ ಸ್ಥಿತರಾಗಿ ಬಿಡುತ್ತಿದ್ದರು. ಆದ್ದರಿಂದ ಈ ಸತ್ಸಂಗವು ಓಂ ಮಂಡಳಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು. ಬಾಬಾರವರನ್ನು ಓಂ ಬಾಬಾ ಅಥವಾ ಪಿತಾಶ್ರೀ ಎಂದು ಕರೆಯುತ್ತಿದ್ದರು. ಸತ್ಸಂಗಕ್ಕೆ ಬರುತ್ತಿದ್ದ ಎಲ್ಲ ನರನಾರಿಯರು ಅತೀಂದ್ರಿಯ ಸುಖವನ್ನು ಅನುಭವಿಸುತ್ತಿದ್ದು ಅವರಿಗೆ ಪರಮಾತ್ಮ ಶಿವನ ಕಾಮವಿಕಾರ ನರಕದ ಹೆಬ್ಬಾಗಿಲು, ಬ್ರಹ್ಮಚರ್ಯೆಯ ಪಾಲನೆಯಿಂದಲೇ ಜ್ಞಾನಧಾರಣೆ ಸಾಧ್ಯ ಎಂಬ ಜ್ಞಾನದ ಆದೇಶವು ಸಂಪೂರ್ಣವಾಗಿ ಮನದಟ್ಟಾಗಿತ್ತು. ಕಾಮವಾಸನೆಯು ಅವರಿಗೆ ಮೃತ್ಯುವಿಗಿಂತಲೂ ಹೆಚ್ಚಾಗಿ ದುಃಖದಾಯಿಯಾಗಿ ಅನುಭವವಾಗುತ್ತಿತ್ತು.
ಅಲ್ಲಿಗೆ ಬರುತ್ತಿದ್ದವರಿಗೆ ಜ್ಞಾನದ ತೃಪ್ತಿಯಿಂದ ಜೀವನವು ನಿರ್ವಿಕಾರಿ ಹಾಗೂ ಜ್ಞಾನಮಯವಾಗಿತ್ತು. ಯಾವ ಮಾನವರಿಂದಲೂ ಸಾಧ್ಯವಾಗದ ಈ ಮಹತ್ ಕಾರ್ಯವನ್ನು ಪರಮಾತ್ಮ ಶಿವನೇ ಮಾಡುತ್ತಿರುವನೆಂದು ಬಾಬಾರವರಿಗೆ ಸ್ಪಷ್ಟವಾಗಿ ಅರ್ಥವಾಗಲಾರಂಭಿಸಿತು. ಅಪ್ಪಣೆ ಪತ್ರ ತರಲು ಆದೇಶ. ಓಂ ಮಂಡಳಿಗೆ ಜ್ಞಾನಪಾನ ಮಾಡಲು ಕೆಲವರು ತಮ್ಮ ಪರಿವಾರದ ಸರ್ವ ಸದಸ್ಯರೊಡಗೂಡಿ ಬರುತ್ತಿದ್ದರು. ಮತ್ತೆ ಕೆಲವು ಪರಿವಾರದಿಂದ ಒಬ್ಬೊಬ್ಬರೇ ಮಾತ್ರ ದಿನನಿತ್ಯವೂ ಸತ್ಸಂಗಕ್ಕೆ ಬರುತ್ತಿದ್ದರು. ಹೀಗಿರುವಾಗ ತ್ರಿಕಾಲದರ್ಶಿ ಕಲ್ಯಾಣಕಾರಿ ಪರಮಪಿತೆ ಪರಮಾತ್ಮ ಶಿವನು ಬ್ರಹ್ಮರವರ ಮುಖಾಂತರ ಅವರೆಲ್ಲರ ಮುನ್ನಡೆಗಾಗಿ ತಮ್ಮ ತಮ್ಮ ಮನೆಯ ಮುಖ್ಯಸ್ಥರಿಂದ, ಪತಿ ಅಥವಾ ತಂದೆ ತಾಯಿಗಳಿಂದ ಓಂ ಮಂಡಲಿಗೆ ಬಂದು ಜ್ಞಾನಪಾನ ಮಾಡಲು ಮತ್ತು ಅನ್ಯ ಆತ್ಮಗಳಿಗೆ ಇದೇ ಜ್ಞಾನವನ್ನು ದಾನ ಮಾಡಲು ಅಪ್ಪಣೆ ಪತ್ರವನ್ನು ತರಬೇಕೆಂದು ಮತ್ತು ಈ ರೀತಿ ಪತ್ರವನ್ನು ತಂದವರಿಗೆ ಮಾತ್ರ ತರಗತಿಗೆ ಹಾಜರಾಗಲು ಅನುಮತಿ ನೀಡಲಾಗುವುದೆಂದು ಆದೇಶ ನೀಡಿದರು. ಪರಿವಾರ ಸಮೇತರಾಗಿ ಸತ್ಸಂಗಕ್ಕೆ ಬರುತ್ತಿದ್ದವರಿಗೆ ಈ ರೀತಿಯ ಪತ್ರವನ್ನು ತರಲು ತೊಂದರೆಯಾಗಲಿಲ್ಲ. ಆದರೆ ಒಬ್ಬಿಬ್ಬರು ಬರುತ್ತಿದ್ದ ಕುಟುಂಬದವರಿಗೆ ಅಸಾಧ್ಯವೇ ಆಗಿತ್ತು. ತಾಮಸಿಕ ಆಹಾರ ಸೇವನೆ, ಭೌತಿಕ ವಿಚಾರಗಳು, ಪಾಶ್ಚಾತ್ಯ ಸಭ್ಯತೆಗಳೇ ಹಾಸುಹೊಕ್ಕಾಗಿದ್ದ ಪರಿವಾರದವರಿಗೆ ಆ ರೀತಿಯ ಪತ್ರ ತರುವುದು ಬಹಳ ಕಠಿಣವಾಯಿತು. ಅವರಿಗೆ ಒಂದು ಕಡೆ ಜ್ಞಾನಪಾನ ಮಾಡುವುದನ್ನು ಬಿಡುವುದಕ್ಕೂ ಆಗುತ್ತಿರಲಿಲ್ಲ, ಮತ್ತೊಂದು ಕಡೆ ತಮ್ಮ ಮನೆಯವರಿಂದ ಅಪ್ಪಣೆ ಪತ್ರವೂ ಸಿಗುತ್ತಿರಲಿಲ್ಲ. ಹೀಗಾಗಿ ಅವರು ಉಭಯ ಸಂಕಟಕ್ಕೆ ಈಡಾಗಿದ್ದರು. ಆದರೆ ಅವರ ಮೇಲೆ ಈಶ್ವರನ ಕೃಪೆ ಇಲ್ಲದಿರಲಿಲ್ಲ. ಜೊತೆಗೆ ಅವರು ತಮ್ಮ ಶ್ರೇಷ್ಠ ಆಚರಣೆ, ಸಾತ್ವಿಕ ಮನೋಭಾವ, ಸರಳ ಜೀವನ ಮತ್ತು ಸಹನಶೀಲತೆಯ ದಿವ್ಯ ಪ್ರಭಾವವನ್ನು ಬೀರಿ ಅಪ್ಪಣೆ ಪತ್ರವನ್ನು ತಂದೇ ಬಿಡುತ್ತಿದ್ದರು. ಈ ಬಗ್ಗೆ ಬ್ರಹ್ಮಕುಮಾರಿ ಹೃದಯ ಪುಷ್ಪಾರವರು ತಮ್ಮ ಅನುಭವವನ್ನು ಈ ರೀತಿ ಹೇಳುತ್ತಾರೆ. ನಾನು ಸಹ ನನ್ನ ಲೌಕಿಕ ತಂದೆಯವರನ್ನು ಅಪ್ಪಣೆ ಪತ್ರಕ್ಕಾಗಿ ಕೇಳಿದೆ. ಅವರು ತುಂಬ ಮದ್ಯಪಾನ ಆಸಕ್ತರಾಗಿದ್ದರು ಮತ್ತು ಮಾಂಸಾಹಾರಿಯಾಗಿದ್ದರು. ಧಾರ್ಮಿಕತೆಯಲ್ಲಿ ಕಿಂಚಿತ್ತೂ ನಂಬಿಕೆ ಇರಲಿಲ್ಲ. ಅವರು ಸಿಟ್ಟಿನಿಂದ ನಾನು ಬರೆದುಕೊಡುವುದಿಲ್ಲ ಎಂದರು. ಆಗ ನಾನು ಮನಸ್ಸಿನಲ್ಲಿಯೇ ಪ್ರಭುವನ್ನು ನೆನೆಯುತ್ತಾ ಪ್ರಭುವಿನ ಸಹಾಯವನ್ನು ಕೇಳುತ್ತಿದ್ದೆನು. ಜ್ಞಾನವಿಲ್ಲದಿದ್ದರೆ ನೀರಿನಿಂದ ಹೊರಕ್ಕೆಸೆದ ಮೀನಿನಂತೆ ಸಾಯುತ್ತೇನೆಂಬ ಚಿಂತೆ ಹತ್ತಿತ್ತು. ಕಡೆಗೆ ಒಂದು ದಿನ ನಾನು ನನ್ನ ತಂದೆಯವರನ್ನು ಕುರಿತು, ನಿಮ್ಮನ್ನು ಬಾಬಾರವರು ಕರೆದರು ಎಂದೆನು. ಅಷ್ಟು ದೊಡ್ಡ ಮನುಷ್ಯರು ತನ್ನನ್ನು ಕರೆದರಲ್ಲ ಎಂದು ಸಂತೋಷದಿಂದ ನನ್ನೊಡನೆ ಬಾಬಾರವರ ಬಳಿಗೆ ಬಂದರು. ಆಗ ಬಾಬಾರವರು ನನ್ನ ತಂದೆಯನ್ನು ಹಾರ್ದಿಕವಾಗಿ ಸ್ವಾಗತಿಸಿ ಸ್ನೇಹದಿಂದ ಮಾತನಾಡಿದರು. ನಿಮ್ಮ ಮಗಳು ಇಲ್ಲಿಗೆ ಏಕೆ ಬರುತ್ತಿರುವಳು ಎಂಬುದು ನಿಮಗೆ ತಿಳಿದಿದೆಯೇ? ಈಕೆಯ ದುಃಖಿ ಜೀವನವು ಶಾಂತಮಯವಾಗಿ ಹೇಗೆ ಪರಿವರ್ತನೆಯಾಯಿತು ಎಂಬುದನ್ನು ಬಲ್ಲಿರಾ? ಇತ್ಯಾದಿಯಾಗಿ ಪ್ರಶ್ನೆಗಳನ್ನು ಕೇಳಿದ ನಂತರ ಬಾಬಾರವರು ಸ್ವಲ್ಪ ಹೊತ್ತು ಜ್ಞಾನವನ್ನು ತಿಳಿಸಿದರು. ನಂತರ ಓಂ ರಾಧೆಯವರು, ನೀವು ಒಂದು ಚೈತನ್ಯ ಆತ್ಮ, ಶರೀರ ಒಂದು ಮಂದಿರದಲ್ಲಿ ಮಧ್ಯೆ ಮಾಂಸಗಳನ್ನು ನೈವೇದ್ಯಕ್ಕೆ ಇಡುವರೆ ಎಂಬ ಇತ್ಯಾದಿ ಜ್ಞಾನದ ಪ್ರಭಾವಶಾಲಿ ಮಾತುಗಳನ್ನು ವಿವರಿಸಿದರು. ಇದನ್ನು ಕೇಳಿದ ನಮ್ಮ ತಂದೆಯವರು ಅಂತರಾತ್ಮದಲ್ಲಿ ತಾನು ಮಾಂಸ ಮದ್ಯಪಾನಗಳನ್ನು ಸೇವನೆ ಮಾಡಿ ಅಶುದ್ಧ ವ್ಯವಹಾರಗಳಿಂದ ಪಾಪ ಮಾಡಿರುವುದರ ಬಗ್ಗೆ ಬಹಳ ಪಶ್ಚಾತ್ತಾಪ ಪಟ್ಟರು. ಜೊತೆಯಲ್ಲಿಯೇ ಆತ್ಮದ ಅರಿವಾದ್ದರಿಂದ ಅಲೌಕಿಕ ಆನಂದವನ್ನು ಅನುಭವಿಸತೊಡಗಿದರು ಮತ್ತು ಈಶ್ವರೀಯ ಜ್ಞಾನದ ಗಹನವಾದ ಅಧ್ಯಯನ ಮಾಡಲು ಅವರಲ್ಲಿ ಹೆಚ್ಚು ಆಸಕ್ತಿಯುಂಟಾಯಿತು. ಮನೆಗೆ ಹಿಂತಿರುಗಿದ ಕ್ಷಣವೇ ಬೀರುಗಳಲ್ಲಿ ಹಂತ ಹಂತವಾಗಿ ಜೋಡಿಸಿದ್ದ ಮಧ್ಯೆ ತುಂಬಿಬಿಟ್ಟಿದ್ದ ಸೀಸೆಗಳನ್ನು ಹೊರಗೆ ಎಸೆದರು ಮತ್ತು ಅಡುಗೆ ಮನೆಗೆ ಹೋಗಿ ಮಾಂಸಾಹಾರವನ್ನು ಬೇಯಿಸುತ್ತಿದ್ದ ಎಲ್ಲ ಪಾತ್ರೆಗಳನ್ನು ಬೀದಿಗೆ ಎಸೆದು ತಮ್ಮ ಮನೆಯವರೆಲ್ಲರಿಗೂ ಆಜ್ಞೆ ಮಾಡಿದರು ಮತ್ತು ಅವರು ಆತ್ಮದ ಸ್ಥಿತಿಯಲ್ಲಿ ಮಗ್ನರಾಗಿ ಅಪಾರ ಆನಂದದಲ್ಲಿ ಮುಳುಗಿದರು. ಅಂದು ಅವರು, ನಾನು ನನ್ನ ಮಗಳನ್ನು, ನನ್ನ ಪತಿಯನ್ನು ಓಂ ಮಂಡಳಿಗೆ ಜ್ಞಾನವನ್ನು ಪಡೆಯಲು ಅತಿ ಸಂತೋಷದಿಂದ ಕಳುಹಿಸಿಕೊಡುತ್ತೇನೆಂದು ಹೇಳಿ ಪತ್ನಿಯನ್ನು, ಮಗಳನ್ನು ಪ್ರತಿನಿತ್ಯವೂ ಸತ್ಸಂಗಕ್ಕೆ ಜ್ಞಾನವನ್ನು ತಿಳಿಸಲು ಕೇಳಿಕೊಳ್ಳಲು ಕಳುಹಿಸಿಕೊಡುತ್ತಿದ್ದರು. ನಾನು ನಿತ್ಯವೂ ಜ್ಞಾನಪಾನ ಮಾಡಲು ಬರುತ್ತೇನೆ ಎಂಬುದಾಗಿ ಅಪ್ಪಣೆಯ ಪತ್ರವನ್ನು ಬರೆದುಕೊಟ್ಟರು. ಕ್ರಮೇಣ ನಮ್ಮ ಇಡೀ ಪರಿವಾರವೇ ಈಶ್ವರೀಯ ಜ್ಞಾನದಲ್ಲಿ ತನು ಮನ ಧನದ ಸಹಿತವಾಗಿ ಅರ್ಪಿತವಾಯಿತು. ಈ ರೀತಿ ಅಪ್ಪಣೆ ಕೊಡಲು ಒಪ್ಪದೇ ಇದ್ದವರ ಮೇಲೂ ಸಹ ಸ್ವಯಂ ಪರಮಾತ್ಮನ ಜ್ಞಾನದ ಪ್ರಭಾವವು ಬಿದ್ದು ಅಂಥವರ ಸಂಸ್ಕಾರವು ಬದಲಾವಣೆಯಾಗಿ ಎಲ್ಲರೂ ಅಪ್ಪಣೆಯ ಪತ್ರವನ್ನೂ ತಂದರು.
ಸ್ವಯಂ ಬ್ರಹ್ಮ ಬಾಬಾರವರು ಸಹ ತಮ್ಮ ಲೌಕಿಕ ಪುತ್ರ, ಪತ್ನಿ ಮತ್ತು ಸೊಸೆ ಇವರುಗಳಿಗೂ ಅಪ್ಪಣೆ ಪತ್ರವನ್ನು ಬರೆದುಕೊಟ್ಟರು. ಮಕ್ಕಳಿಗೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಶಿಕ್ಷಣ. ಅಬಾಲವೃದ್ಧರಾದಿಯಾಗಿ ಎಲ್ಲ ವಯಸ್ಸಿನವರು ಓಂ ಮಂಡಳಿಗೆ ಜ್ಞಾನಪಾನ ಮಾಡಲು ಬರುತ್ತಿದ್ದರು. ಪರಿವಾರ ಸಮೇತರಾಗಿ ಬರುತ್ತಿದ್ದವರು ತಮ್ಮ ಚಿಕ್ಕ ಮಕ್ಕಳಿಗೆ ಲೌಕಿಕ ವಿದ್ಯೆಯ ಜೊತೆಗೆ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸಬೇಕೆಂಬ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಈ ವಿಷಯದ ಬಗ್ಗೆ ದೆಹಲಿಯ ಈಶ್ವರೀಯ ಸೇವಾ ಕೇಂದ್ರದಲ್ಲಿರುವ ಬ್ರಹ್ಮಕುಮಾರಿ ಹೃದಯ ಮೋಹಿನಿಯವರು ತಮ್ಮ ಅನುಭವವನ್ನು ಈ ರೀತಿ ಹೇಳುತ್ತಾರೆ. ಚಾರಿತ್ರ್ಯ ನಿರ್ಮಾಣಕ್ಕಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಲೌಕಿಕ ವಿದ್ಯೆಯ ಜೊತೆಗೆ ಇಂತಹ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಲು ಒಂದು ಗುರುಕುಲವನ್ನು ನಿರ್ಮಿಸಬೇಕೆಂದು ಬಾಬಾರವರು ಸಹ ಯೋಚಿಸುತ್ತಿದ್ದರು. ಅಂತೆಯೇ ಕ್ರಮೇಣ ಬಾಬಾರವರು ಒಂದು ಗುರುಕುಲವನ್ನು ಸ್ಥಾಪಿಸಿ ಮಕ್ಕಳಿಗಾಗಿ ಶೈಕ್ಷಣಿಕ ತರಗತಿಗಳನ್ನು ಆರಂಭಿಸಿದರು. ಬ್ರಹ್ಮಕುಮಾರಿಯರಾದ ಪ್ರಕಾಶಮಣಿ, ಚಂದ್ರಮಣಿ, ಹೃದಯ ಪುಷ್ಪ, ಶಾಂತಮಣಿಯವರನ್ನು ಶಿಕ್ಷಕಿಯರನ್ನಾಗಿ ನೇಮಿಸಿದರು. ಕ್ರಮೇಣ ಶಿಕ್ಷಣವು ಪ್ರಾರಂಭವಾಯಿತು. ಎಲ್ಲ ಮಕ್ಕಳಿಗೂ ಒಂದೇ ತರಹದ ಪೋಷಾಕನ್ನು ತೊಡಿಸಲಾಗುತ್ತಿತ್ತು, ಅಂದರೆ ಯೂನಿಫಾರ್ಮ್ ಅನ್ನು ಹಾಕಲಾಗುತ್ತಿತ್ತು. ರಾಜಕುಮಾರಿಯರ ಪಾಲನೆಯಂತೆ ಅವರ ಪಾಲನೆ ನಡೆಯುತ್ತಿತ್ತು. ಔಷಧಾಲಯದ ವ್ಯವಸ್ಥೆಯೂ ಇತ್ತು. ಅವರ ಇಡೀ ದಿನದ ದಿನಚರಿ ಮತ್ತು ಶಿಕ್ಷಣವು ಜ್ಞಾನಯುಕ್ತವಾಗಿರುತ್ತಿತ್ತು. ಅದರಲ್ಲಿ 6 ರಿಂದ 11 ವರ್ಷದ ಕನ್ಯೆಯರಿಗೆ ಈಶ್ವರೀಯ ಜ್ಞಾನದ ಜೊತೆಗೆ ಹಿಂದಿ, ಸಿಂಧಿ, ಇಂಗ್ಲಿಷ್ ಭಾಷೆಗಳನ್ನು ಹಾಗೂ ಗಣಿತವನ್ನು ಕಲಿಸಲಾಗುತ್ತಿತ್ತು. ಆತ್ಮದ ಬಗ್ಗೆ ಕೊಡುತ್ತಿದ್ದ ಒಂದು ಪಾಠದ ಸಂಕ್ಷಿಪ್ತ ರೂಪ ಹೀಗಿದೆ. ಸಿಂಧ್, ಹೈದರಾಬಾದ್ನಲ್ಲಿದ್ದ ಓಂ ನಿವಾಸದಲ್ಲಿದ್ದ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯಾಯಿತು. ಅಂತಹ ತರಗತಿಯ ಒಂದು ದೃಶ್ಯವಿದು. ವಿದ್ಯಾರ್ಥಿಗಳಿಗೆ ಲೌಕಿಕ ವಿದ್ಯೆಯ ಜೊತೆಗೆ ಈಶ್ವರೀಯ ವಿದ್ಯೆಯನ್ನು ಕಲಿಸಲಾಗುತ್ತಿತ್ತು. ಬೇರೆ ಬೇರೆ ಗುಂಪುಗಳಲ್ಲಿ ಕುಳಿತು ಪಾಠಗಳನ್ನು ಕೇಳುವ ವ್ಯವಸ್ಥೆ ಮಾಡಲಾಗಿತ್ತು. ಮಕ್ಕಳಿಗಾಗಿ ಜ್ಞಾನಯುಕ್ತ ವರ್ಣಮಾಲೆಯನ್ನು ರೂಪಿಸಲಾಯಿತು. ಪ್ರಾರಂಭದಿಂದಲೇ ಅವರು ಸಂಸ್ಕಾರಗಳಲ್ಲಿ ದಿವ್ಯತೆಯನ್ನು ತರುವಂತೆ ಅವರ ಆಚಾರ, ವಿಚಾರ, ಊಟ ಹಾಗೂ ಶಿಕ್ಷಣದ ರೂಪರೇಖೆಗಳನ್ನು ಯೋಚಿಸಲಾಯಿತು. ಈ ಶರೀರವು ಪಂಚತತ್ವಗಳಿಂದಾಗಿದೆ. ಆತ್ಮವು ಈ ಶರೀರವನ್ನು ನಡೆಸುವ ಒಂದು ಶಕ್ತಿ. ನಾನು ಒಂದು ಜ್ಯೋತಿ ಬಿಂದು, ಅಮರ ಆತ್ಮವಾಗಿದ್ದೇನೆ. ನಾನು ಆತ್ಮ, ಸತ್ ಚಿತ್ ಆನಂದ ಸ್ವರೂಪಿಯಾಗಿದ್ದೇನೆ. ನಾನು ಆತ್ಮ ಈ ಸೃಷ್ಟಿಯಲ್ಲಿ ಪಾತ್ರ ಮಾಡಲು ಬಂದಿದ್ದೇನೆ. ನಾನು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡುತ್ತೇನೆ, ಆದರೆ ನಾನು ಇವುಗಳಿಂದ ಬೇರೆ, ಇತ್ಯಾದಿಯಾಗಿ ಆತ್ಮಜ್ಞಾನವನ್ನು ಕೊಟ್ಟು ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗುವುದನ್ನು ಅಭ್ಯಾಸ ಮಾಡಿಸಲಾಗುತ್ತಿತ್ತು. ಪ್ರತಿದಿನವೂ ತರಗತಿಯ ಕೊನೆಯ ಅವಧಿಯಲ್ಲಿ ಎಲ್ಲ ಮಕ್ಕಳನ್ನು ಶಾಂತ ಸ್ಥಿತಿಯಲ್ಲಿ ಕೂರಿಸಿ ಓಂ ಧ್ವನಿಯನ್ನು ಹೇಳಿಕೊಡಲಾಗುತ್ತಿತ್ತು. ಆ ಮಕ್ಕಳೂ ಸಹ ದಿವ್ಯ ದೃಷ್ಟಿಯಿಂದ ವೈಕುಂಠದ ಸಾಕ್ಷಾತ್ಕಾರವನ್ನು ನೋಡುತ್ತಿದ್ದರು. ದಿನದ ಕಾರ್ಯದ ನಂತರ ಎಲ್ಲ ಮಕ್ಕಳು ಮಲಗು ಓ ರಾಜಕುಮಾರಿ ಎಂಬ ಧ್ವನಿ ಮುದ್ರಿತ ಹಾಡನ್ನು ಹಾಕಲಾಗುತ್ತಿತ್ತು. ಆಗ ಎಲ್ಲರೂ ಆತ್ಮಸ್ವರೂಪದ ಸ್ಥಿತಿಯಲ್ಲಿ ಸತೋಗುಣಿ ನಿದ್ರೆಯನ್ನು ಮಾಡುತ್ತಿದ್ದರು. ಸರ್ಕಾರದ ಶಿಕ್ಷಣಾಧಿಕಾರಿಗಳು ಸಹ ಈ ತರಗತಿಗಳನ್ನು ವೀಕ್ಷಿಸಲು ಬರುತ್ತಿದ್ದರು. ಎಲ್ಲರೂ ಇಲ್ಲಿನ ವಿದ್ಯಾರ್ಥಿಗಳ ದಿನಚರಿ, ಶಿಸ್ತು, ಸ್ವಚ್ಛತೆ, ದಿವ್ಯ ಗುಣಗಳನ್ನು ಮೆಚ್ಚಿ ಸರ್ಕಾರದಿಂದ ಸಹಾಯಧನ ಕೊಡಲು ಅನುಮತಿ ಕೊಟ್ಟರು. ಆದರೆ ಈ ರೀತಿ ಸರ್ಕಾರದ ಸಹಾಯವನ್ನು ಪಡೆಯುವುದು ಈಶ್ವರೀಯ ಸಂಸ್ಥೆಯ ನಿಯಮವಲ್ಲವೆಂದು ಅವರಿಗೆ ತಿಳಿಸಲಾಯಿತು. ಈ ರೀತಿಯ ಶೈಕ್ಷಣಿಕ ನಿಯಮಾವಳಿಗಳಿಂದ ಬಾಲ್ಯದಲ್ಲಿಯೇ ಅವರ ಸಂಸ್ಕಾರಗಳು ಉತ್ತಮ ಮತ್ತು ದಿವ್ಯವಾಗುತ್ತಿದ್ದವು. ಕೆಲವು ಮಕ್ಕಳ ಲೌಕಿಕ ಸಂಬಂಧಿಗಳು, ಮಾತಾಪಿತರು ಅದೇ ಭವನದಲ್ಲಿ ವಾಸಿಸುತ್ತಿದ್ದರೂ ಕೂಡ ಮಕ್ಕಳ ದಿನಚರಿಯು ವ್ಯವಸ್ಥಿತವಾಗಿದ್ದರಿಂದ ಅವರನ್ನು ಭೇಟಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ. ಆದುದರಿಂದ ಮಕ್ಕಳಲ್ಲಿ ತಮ್ಮ ಮಾತಾಪಿತರು ಹಾಗೂ ಸಂಬಂಧಿಗಳ ಬಗ್ಗೆ ಮೋಹವೂ ಇರಲಿಲ್ಲ. ಲೌಕಿಕ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರ ಜೊತೆಗೆ ದೇಹದ ಭಾವನೆಯಿಂದ ದೂರವಾಗುವ ಅಲೌಕಿಕ ಜ್ಞಾನದ ಲಾಭವನ್ನು ಪಡೆದುಕೊಂಡಿದ್ದರು. ಸಿಟ್ಟಾಗುವುದು, ಹೆಚ್ಚು ಮಾತನಾಡುವುದು ಮಕ್ಕಳ ಸಹಜವಾದ ಸ್ವಭಾವವಾಗಿದೆ. ಈ ಸಂಸ್ಕಾರಗಳನ್ನು ಬದಲಾಯಿಸಲು ಪಿತಾಶ್ರೀಯವರು ಜ್ಞಾನಯುಕ್ತವಾದ ಉಪಾಯಗಳನ್ನು ಹೇಳಿಕೊಡುತ್ತಿದ್ದರು. ಮಕ್ಕಳು ತಮ್ಮ ಹಳೆಯ ಸಂಸ್ಕಾರಗಳಿಗೆ ವಶರಾಗಿ ಚಂಚಲರಾಗಿರುತ್ತಾರೆ. ಅದಕ್ಕಾಗಿ ಅವರನ್ನು ಹೊಡೆಯಬಾರದು, ಅಳಲು ಬಿಡಬಾರದು. ಮಕ್ಕಳು ಯಾವುದಾದರೂ ತಪ್ಪನ್ನು ಮಾಡಿದರೆ ಆ ತಪ್ಪಿನಿಂದಾಗುವ ಹಾನಿಯನ್ನು ಹಾಗೂ ತಮ್ಮ ಕೆಟ್ಟತನಗಳನ್ನು ಬಿಟ್ಟರೆ ಆಗುವ ಲಾಭವನ್ನು ಸ್ಪಷ್ಟವಾಗಿ ತಿಳಿಸಿರಿ. ಅವರಿಗೆ ಅವಶ್ಯವಾಗಿ ಏನಾದರೂ ಬೇಕಿದ್ದರೆ ಕೊಡಿರಿ. ನೀವು ಅವರ ಮನಸ್ಸನ್ನು
ಪ್ರೀತಿ ಮತ್ತು ಜಾಣತನದಿಂದ ಗೆಲ್ಲಿರಿ, ಆಗ ನೀವು ಹೇಳಿದಂತೆ ಅವರು ಕೇಳುವರು. ಇಂತಿಂತಹ ಕರ್ಮವನ್ನು ಮಾಡಿದರೆ ಇಂತಿಂತಹ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ತಿಳಿಸಿರಿ. ಅವರ ದುರಭ್ಯಾಸಗಳನ್ನು ಸುಧಾರಿಸಿರಿ. ಮಕ್ಕಳಲ್ಲಿ ಯಾರಾದರೂ ಉದ್ದಟತನ ಮಾಡಿದರೆ, ಅಧಿಕವಾಗಿ ಚಂಚಲ ಸ್ವಭಾವದವರಾಗಿದ್ದರೆ ಅಂಥವರನ್ನು ತರಗತಿಯಲ್ಲಿಯೇ ಒಂದು ಮೂಲೆಯಲ್ಲಿ ಕೂರಿಸಿ ಅವರೊಡನೆ ಮಾತನಾಡಬೇಡಿ ಇತ್ಯಾದಿಯಾಗಿ ಹೇಳಿಕೊಡುತ್ತಿದ್ದರು. ಎಲ್ಲರೂ ಅದರಂತೆ ನಡೆದುಕೊಳ್ಳುತ್ತಿದ್ದೆವು. ಇದರಿಂದ ಮಕ್ಕಳಲ್ಲಿ ಸುಸಂಸ್ಕಾರವು ಅತಿ ಶೀಘ್ರವಾಗಿಯೇ ಬೆಳೆದು ಬರುತ್ತಿತ್ತು. ಸರಳವಾದ ಜೀವನವನ್ನು ನಡೆಸುತ್ತಾ ಸಾಧಾರಣವಾದ ಗುಡಿಸಿನಲ್ಲಿ ಇದ್ದುಕೊಂಡೇ ಮಹಾನ್ ವಿಶ್ವ ಪರಿವರ್ತನೆಗಾಗಿ ಬೃಹತ್ ಪ್ರಮಾಣದ ಅಸ್ತಿವಾರವನ್ನು ಹಾಕಿದರು ಸ್ಥಾಪನಾ ಆಚಾರ್ಯರಾದ ಪಿತಾಶ್ರೀ ಬ್ರಹ್ಮ. ಉಳಿದ ಭಾಗವನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಓಂ ಶಾಂತಿ. ಧನ್ಯವಾದಗಳು.